ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಮಧ್ವನಾಮದ 17ನೇ ಪದ್ಯ. ಕಾನನವ ಪೊಕ್ಕು ಕಿರ್ಮೀರಾದಿಗಳ ಮುರಿದು ದಾನವರ ಸವರಬೇಕೆಂದು ಬ್ಯಾಗ, ಮಾನನಿಧಿ ದ್ರೌಪದಿಯ ಮನದಿಂಗಿತವನರಿತು ಮಾನಿನಿಗೆ ಸೌಗಂಧಿಕವನೆ ತಂದ. ಈ ಪದ್ಯದ ಅರ್ಥಾನುಸಂಧಾನವನ್ನು ನಾವು ಬಹಳ ದಿನಗಳಿಂದ ಮಾಡ್ಕೋತಾನೆ ಇದ್ದೇವೆ. ಅದರಲ್ಲಿ ಈ ಪದ್ಯದ ಪೂರ್ವಾರ್ಧ ಕಾನನವ ಪೊಕ್ಕು ಕಿರ್ಮೀರಾದಿಗಳ ಮುರಿದು ದಾನವರ ಸವರಬೇಕೆಂದು ಬ್ಯಾಗ, ಇಷ್ಟು ವಿಚಾರವನ್ನು ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ದೇವೆ. ಕಿರ್ಮೀರ ಅವನ ಸಂಹಾರ. ಉತ್ತರಾರ್ಧದಲ್ಲಿ ಸೌಗಂಧಿಕಾಹರಣದ ಕಥೆಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಶ್ರೀಪಾದರಾಯರು. ಮಾನನಿಧಿ ದ್ರೌಪದಿಯ ಮನದಿಂಗಿತವನರಿತು ಮಾನಿನಿಗೆ ಸೌಗಂಧಿಕವನೆ ತಂದ. ದ್ರೌಪದಿಯ ಮನದಿಂಗಿತ ಏನು ಅದನ್ನು ನಾವು ಇವತ್ತು ನೋಡ್ತೇವೆ. ಆ ಸೌಗಂಧಿಕ ಪುಷ್ಪವನ್ನು ತರಲಿಕ್ಕೆ ಯಾಕೆ ಭೀಮಸೇನ ದೇವರು ಹೋದರು, ಅದರ ಉದ್ದೇಶ ಏನು, ಸೌಗಂಧಿಕಾಹರಣವನ್ನು ಮಾಡುವಾಗ ಅಲ್ಲಿ ನಡೆದಂತಹ ಘಟನೆಗಳೇನು. ಸೌಗಂಧಿಕ ಪುಷ್ಪ ತರುವಂಥದ್ದು ಒಂದು ನಿಮಿತ್ತ ಅಷ್ಟೇ, ಆದರೆ ಅನೇಕ ದುಷ್ಟರ ಸಂಹಾರ ಕಾರ್ಯ ಆಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ಅದು ದ್ರೌಪದಿಯ ಮನದಿಂಗಿತ. ದ್ರೌಪದಿಯ ಮನದಿಂಗಿತ ಬರೀ ಆ ಸೌಗಂಧಿಕ ಪುಷ್ಪ ಬೇಕು ಅನ್ನೋದಲ್ಲ. ಆ ಸೌಗಂಧಿಕ ಪುಷ್ಪವನ್ನು ಯಾಕೆ ಹೇಳಿದ್ಲು, ಅವ ಅಂತರಾರ್ಥ ಏನು. ಆ ಸೌಗಂಧಿಕ ಪುಷ್ಪವನ್ನು ತರಲಿಕ್ಕೆ ಹೋದಾಗ ಅಲ್ಲಿರತಕ್ಕಂತಹ ದೈತ್ಯರು, ಆ ದೈತ್ಯರು ಅವರನ್ನು ನಿಗ್ರಹ ಮಾಡಲಿಕ್ಕೆ ಭೀಮಸೇನ ದೇವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಆ ಗಂಧಮಾದನಗಿರಿಯ ಶಿಖರದಲ್ಲಿ ಅನೇಕ ದೈತ್ಯರಿದ್ದಾರೆ. ಆ ದೈತ್ಯರ ಸಂಹಾರ ಆಗಬೇಕು, ಇದು ದ್ರೌಪದಿಯ ಅಭಿಪ್ರಾಯ. ಅದಕ್ಕೋಸ್ಕರ ದ್ರೌಪದಿಯ ಮನದಿಂಗಿತವನರಿತು ಆ ಸೌಗಂಧಿಕ ಪುಷ್ಪನ ತರಬೇಕು ಅಂತ ಬಯಸಿದ್ದು ಯಾಕೆ ಅಂದರೆ, ಆ ಗಂಧಮಾದನಗಿರಿಯ ಎತ್ತರದ ಶಿಖರದಲ್ಲಿ ಅನೇಕ ದೈತ್ಯರಿದ್ದಾರೆ. ಅವರನ್ನು ಸಂಹಾರ ಮಾಡಲಿಕ್ಕೆ ಭೀಮಸೇನ ದೇವರನ್ನು ಹೊರತುಪಡಿಸಿ ದೇವತೆಗಳಲ್ಲಿ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ದ್ರೌಪದಿ ಸೌಗಂಧಿಕ ಪುಷ್ಪವನ್ನು ಕೇಳಿದ್ದಾಳೆ. ಅಂತಹ ಮಾನ್ಯನಿಗೆ ಸೌಗಂಧಿಕವನ್ನು ತಂದಂತಹ ಏನು ಪ್ರಸಂಗ ಇದೆ, ಅದನ್ನು ಶ್ರೀಪಾದರಾಜರು ಈ ಒಂದು ಪದ್ಯದ ಉತ್ತರಾರ್ಧದಲ್ಲಿ ಸಂಗ್ರಹಿಸ್ತಾ ಇದ್ದಾರೆ. ಪಾಂಡವರ ವನವಾಸದ ಅವಧಿಯಲ್ಲಿ ಪಾಂಡವರು ಬದರಿಯಲ್ಲಿದ್ದಾರೆ. ಏಕಾಂತದಲ್ಲಿ ದ್ರೌಪದಿ ಭೀಮಸೇನ ದೇವರು ಒಟ್ಟಿಗೆ ಇರುವಾಗ ಅಲ್ಲಿ ಒಂದು ದೊಡ್ಡ ಸರೋವರದಿಂದ ಒಂದು ಹಾವನ್ನು ಗರುಡ ಹಾರಿ ಬಂದು ಎತ್ಕೊಂಡು ಹೋಗಿಬಿಡ್ತದೆ. ಆ ಗರುಡನ ರೆಕ್ಕೆ ಬಡಿತದಿಂದ ಇಡೀ ಆ ಗಂಧಮಾದನ ಪರ್ವತವೇ ನಡುಗಿ ಹೋಗಿಬಿಡ್ತದಂತೆ. ಇವರಿಬ್ಬರು ಮಾತಾಡ್ತಾ ಕೂತ್ಕೊಂಡಿದ್ದಾರೆ. ಇವರ ಮುಂದೆ ಆ ಒಂದು ಈಗಷ್ಟೇ ಸೂರ್ಯೋದಯವಾದಾಗ ಸೂರ್ಯ ಎಷ್ಟು ಕೆಂಪಾಗಿರ್ತಾನಲ್ಲ, ಹಾಗೆ ಉದಯಿಸ್ತಾ ಇರತಕ್ಕಂತಹ ಸೂರ್ಯಬಿಂಬದ ಹಾಗೆ ಇರತಕ್ಕಂತಹ ಕೆಂಪಾದ ಒಂದು ಬಂಗಾರದ ಕಮಲ, ಸುಗಂಧಯುಕ್ತವಾಗಿರತಕ್ಕಂತಹ ಬಂಗಾರದ ಕಮಲವನ್ನು ಬಂದು ಬೀಳ್ತದೆ. ಅದನ್ನು ನೋಡಿ ಕುತೂಹಲದಿಂದ ದ್ರೌಪದಿ ಹೇಳ್ತಾಳೆ, ದೇವದೈತ್ಯರಿಂದಲೂ ಸಹಿಸಲಾಗಿರತಕ್ಕಂತಹ ಭೀಮನ ಸಾಮರ್ಥ್ಯ,
ಭೀಮನ್ನು ಎದುರಿಸಲಿಕ್ಕೆ ದೈತ್ಯರಿಗೂ ಸಾಧ್ಯ ಇಲ್ಲ, ದೇವತೆಗಳಿಗೆ ಸಾಧ್ಯ ಇಲ್ಲ ಅಂತಾದಮೇಲೆ ದೈತ್ಯರಿಗೇನು ಸಾಧ್ಯ? ಅಂತಹ ದೇವದೈತ್ಯರಿಂದಲೂ ಸಹಿಸಲಾಗದ ಆ ಸಾಮರ್ಥ್ಯ ಎಂಥದ್ದು ಭೀಮನದ್ದು, ಅದು ಗೊತ್ತುಂಟು ಅವಳಿಗೆ. ಆದ್ದರಿಂದ ಅಂತಹ ಪುಷ್ಪಗಳನ್ನು, ಬಹಳ ಪುಷ್ಪಗಳನ್ನು ತಂದುಕೊಡುವು ಅಂತ ಕೇಳ್ತಾಳೆ. ಆ ಗಂಧಮಾದನ ಗಿರಿಯ ಎತ್ತರದ ಶಿಖರದಲ್ಲಿ ಅನೇಕ ದೈತ್ಯರಿದ್ದಾರೆ, ಅವರ ಸಂಹಾರ ಆಗಬೇಕಾಗಿದೆ. ಆ ಅಭಿಪ್ರಾಯದಿಂದ ಸೌಗಂಧಿಕಾ ಪುಷ್ಪವನ್ನು ದ್ರೌಪದಿ ಬಯಸ್ತಾಳೆ. ಆ ಒಂದು ಹೂ ಗಾಳಿಯಲ್ಲಿ ಹಾರಿ ಬಂದು ಏನು ದ್ರೌಪದಿಯ ಬಳಿ ಬಿದ್ದಿದೆ. ಆ ಸೌಗಂಧಿಕ ಕುಸುಮ ಅತ್ಯಂತ ಪರಿಮಳ ಇರತಕ್ಕಂಥ ಹೂ. ಅದಕ್ಕೆ ಇನ್ನೊಂದು ಹೆಸರು ಕಲ್ಹಾರ ಅಂತ ಹೇಳ್ತಾರೆ. ಅದೊಂದು ದೊಡ್ಡ ಜಾತಿಯ ಕಮಲ. ಇದನ್ನು ತರಿಸಬೇಕು, ಅದನ್ನು ಧರ್ಮರಾಜನಿಗೆ ಕೊಡಬೇಕು. ಈ ಹೂವಿನ ಬೀಜಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾಳೆ ಭೀಮಸೇನನಿಗೆ. ಭೀಮಸೇನ ತಕ್ಷಣ ಆಯಿತು ತರ್ತೇನೆ ಅಂಥೇಳಿ ಯಾರಿಗೂ ಹೇಳದೆ ಹೊರಟೇ ಬಿಡ್ತಾನೆ. ಸರಿ, ಆ ಹೂವಿನ ಪರಿಮಳ ಯಾವ ಕಡೆ ಬರ್ತದೆ ಅದೇ ದಾರಿಯನ್ನು ಅನುಸರಿಸಿ ಏಕಾಕಿಯಾಗಿ ಬಿಲ್ಲು ಬಾಣ ಹಿಡ್ಕೊಂಡು ಹೋಗ್ತಾನೆ. ಅವನ್ನ ತರೋದಕ್ಕೋಸ್ಕರವಾಗಿ ಬಹಳ ದೂರ ನಡೆದಿದ್ದಾನೆ ಭೀಮಸೇನ. ಆ ಗರುಡನ ರೆಕ್ಕೆಯಿಂದ ಹಾರಿ ಬಂದಂಥ ಹೂ, ಅದನ್ನು ತರಲಿಕ್ಕೆ ಭೀಮ ಹೊರಟ. ಧರ್ಮರಾಜನಿಗೆ ಭೀಮ ಇಲ್ಲ ಅಂತಾದರೆ ಭಯ. ಕಾಡಿನಲ್ಲಿ ಭೀಮನಿಲ್ಲದ ಸಂದರ್ಭದಲ್ಲಿ ತುಂಬ ಭಯಪಡ್ತಾ ಇದ್ದ. ಯಾಕೆಂದರೆ ಭೀಮಸೇನ ದೇವರೇ ಪಾಂಡವರನ್ನು ರಕ್ಷಣೆ ಮಾಡ್ತಾ ಬಂದಂತು. ಭೀಮ ಇಲ್ಲ ಅಂತಾದರೆ, ಒಂದು ಕ್ಷಣ ಇಲ್ಲ ಅಂತಾದರೂ ಭಯ. ಅಲ್ಲಿ ಯಾರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಇಂದಿಗೂ ಹಾಗೆ ಇದೆ ಅಂತೆ. ಅಲ್ಲಿ ಹೂವಿನ ಗಿಡವಾಗಲಿ ಕಿತ್ತು ತರುವ ಹಾಗಿಲ್ಲ. ಎಷ್ಟೋ ಜನ ತರಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಮಂದಿ ಸತ್ತಿದ್ದುಂಟಂತೆ. ಭೀಮನೊಬ್ಬನೇ ಆ ಹೂವನ್ನು ಕಿತ್ತು ತರ್ತಾನೆ. ಭೀಮಸೇನ ಹೊರಟಿದ್ದಾನೆ ಬಹಳ ದೂರ. ಭೀಮಸೇನ ದೇವರಿಗೆ ಆಯಾಸವೇ ಇಲ್ಲ. ಮುಖ್ಯ ಪ್ರಾಣದೇವರವರು. ಆಯಾಸವೂ ಇಲ್ಲ, ಹೆದರಿಕೆ ಇಲ್ಲ, ಏನು ಗಡಿಬಿಡಿ ಮಾಡಿಕೊಳ್ಳಿಲ್ಲ. ಯಾಕೆಂದರೆ ಅವರು ವಾಯುಪುತ್ರ, ಮಾತರಿಶ್ವ, ಆಕಾಶದಲ್ಲಿ ಗಾಳಿಯ ಹಾಗೆ ಚಲಿಸ್ತಕ್ಕಂಥವರು. ಅಷ್ಟು ವೇಗದಲ್ಲಿ ಚಲಿಸ್ತಕ್ಕಂಥವರು. ಅವರಿಗೆ ಯಾವ ತೊಂದರೆ? ಬಹಳ ಅನಾಯಾಸವಾಗಿ ವಿಹಾರಕ್ಕೆ ಹೋದ ಹಾಗೆ ಹೊರಟಿದ್ದಾರಂತೆ. ವಿಹಾರಕ್ಕೆ ಹೋದ ಹಾಗೆ ಭೀಮಸೇನ ಹೊರಟಿದ್ದಾರೆ. ಹೊರಟಾಗ ನೋಡ್ತಾರೆ, ದೂರದಲ್ಲಿ ಆಂಜನೇಯ ನೋಡ್ತಾನೆ. ಭೀಮ ಬರ್ತಾ ಇರೋದು ನೋಡ್ತಾನೆ. ತನ್ನ ಕಿರಿಯ ಸಹೋದರ ಭ್ರಾತರಂ ಭೀಮಸೇನಂ ಅಂತ ಹೇಳುತ್ತೆ ಮಹಾಭಾರತ. ದಾರಿಯಲ್ಲಿ ಭೀಮನಿಗೋಸ್ಕರವಾಗಿ ಅಡ್ಡ ಕುಳಿತುಕೊಂಡ್ಬಿಟ್ಟಿದ್ದಾನೆ. ಭೀಮನ ಮಾರ್ಗಕ್ಕೆ ಅಡ್ಡ ಕುಳಿತಿದ್ದಾನೆ. ಇದು ಇನ್ನು ಮುಂದೆ ಹೋಗಬೇಡ ಅಂತ ಎಚ್ಚರ ಕೊಡಲಿಕ್ಕೆ ಕುಳಿತದ್ದಲ್ಲ. ಭೀಮನ ಶಕ್ತಿ ಎಷ್ಟು ಅಂತ ಲೋಕಕ್ಕೆ ತೋರಿಸ್ಬೇಕಾಗಿದೆ. ಮತ್ತು ಆಂಜನೇಯನ ಶಕ್ತಿ ಅದು ಅಭಿವ್ಯಕ್ತವಾಗಬೇಕಾಗಿದೆ. ಈಗ ಭೀಮ ಬೇರೆ ಅಲ್ಲ, ಹನುಮಂತ ಬೇರೆ ಅಲ್ಲ, ಅವರಿಬ್ಬರ ಸಾಮರ್ಥ್ಯ ಒಂದೇ. ಇದೆಲ್ಲ ಅಜ್ಞಾನಿಗಳಿಗೆ ಮೋಹ ಬರಲಿಕ್ಕೋಸ್ಕರವಾಗಿ, ಜ್ಞಾನಿಗಳಿಗೆ ಸಂತೋಷವಾಗ್ತದೆ. ಭೀಮ ಮತ್ತು ಆಂಜನೇಯ ವಾಯುದೇವರ ಎರಡು ರೂಪಗಳು ಮುಖಾಮುಖಿ ಆಗ್ತಾ ಇವೆ. ಎಷ್ಟು ಚಂದದ ದೃಶ್ಯ ಅದು. ಲೋಕದೃಷ್ಟಿಯಲ್ಲಿ ಆಂಜನೇಯನೇ ಬೇರೆ, ಭೀಮನೇ ಬೇರೆ. ಇಲ್ಲಿ ಅವರಿಬ್ಬರ ಮಧ್ಯೆ ಒಂದು ಹೋರಾಟ ನಡೀತದೆ. ಇದು ಆಂಜನೇಯ ಗೆಲ್ಲುವುದು, ಭೀಮ ಸೋಲುವುದು. ಇದು ಪರಶುರಾಮ ರಾಮರ ಯುದ್ಧ ಇದ್ದ ಹಾಗೆ. ಪರಶುರಾಮ ರಾಮ ಹೋರಾಡಿದರು, ಪರಶುರಾಮ ಸೋತಂತೆ ನಟನೆ ಮಾಡಿದ. ಅದೇ ರೀತಿ ಇಲ್ಲಿ ಎರಡು ವಾಯುರೂಪಗಳ ಹೋರಾಟ. ಯಾಕೆ ಈ ಹೋರಾಟ ಅಂದರೆ, ನೋಡಪ್ಪ ಈ ದಾರಿಲಿ ಹೋಗಬೇಡ, ಇದು ಸ್ವರ್ಗಾರೋಹಣ ದಾರಿ, ಇದು ಸ್ವರ್ಗಕ್ಕೆ ಹೋಗಬೇಕಾದ್ರೆ ಈ ದಾರಿಯಲ್ಲಿ ಹೋಗಬೇಕು ಅಂತ ಅರ್ಥ ಬರುವ ಹಾಗೆ ಆಂಜನೇಯ ಅವನನ್ನು ತಡೆದು ಹೋರಾಟ ಮಾಡ್ತಾನೆ. ಆದರೆ ಲೋಕದೃಷ್ಟಿಯಿಂದ ಹಾಗೆ. ಆದರೆ ಭೀಮಸೇನ ದೇವರಿಗೆ ಎಲ್ಲ ಗೊತ್ತಿದೆ. ಸರಿ ಆಯಿತು. ಹತ್ತಿರ ಬಂದಾಗ ಬಾಲವನ್ನಿಟ್ಟ ಹನುಮಂತ, ನೆಲಕ್ಕೆ ಬಡಿದ.
ಏನು ಬೆಳಕು! ಆ ಬಾಲ ಒಂದು ಸಲ ಬಡಿದಾಗ ಒಂದು ಕ್ಷಣ ಕಣ್ಣು ಕೋರೈಸಬೇಕು ಅಂತಹ ಬೆಳಕು, ಸಿಡಿಲಿನ ಹಾಗೆ ಶಬ್ದ. ಆ ಬಾಲ ಎತ್ತಿ ಒಮ್ಮೆ ಕುಕ್ಕಿದಾಗ ಇಡೀ ಗಂಧದ ಮಾದನ ಪರ್ವತ ಚಲಿಸ್ತಂತೆ. ಭೀಮಸೇನ ಬಂದ, ಎದುರು ನಿಂತ್ಕೊಂಡ. ಆಂಜನೇಯ ಕೇಳ್ತಾನೆ, ಯಾರಪ್ಪ ನೀನು ಅಂತ. ತನ್ನದೇ ರೂಪಾಂತರ ಗೊತ್ತಿದೆ, ಅದು ಗೊತ್ತಿದ್ದು ಕೂಡ ಆ ಪ್ರಶ್ನೆ ಮಾಡ್ತಾನೆ, ಯಾರಪ್ಪ ನೀನು ಅಂತ. ಅದು ಗೊತ್ತಿದೆ ಅವನು, ಯಾಕೆಂದರೆ ಹಿಂದೆ ಹೇಳಿದ್ದಾನೆ ಅವನು ತನ್ನ ಸಹೋದರ ಅಂತ ಹೇಳಿದ್ದಾನೆ. ಇದು ವಿನೋದಕ್ಕೋಸ್ಕರವಾಗಿ ಪ್ರಶ್ನೆ. ಮನುಷ್ಯರು ಯಾರೂ ಸಂಚಾರ ಮಾಡುವುದಿಲ್ಲ ಈ ಕಾಡಿನಲ್ಲಿ. ಮನುಷ್ಯರು ಸಂಚರಿಸದ ಈ ಕಾಡಿಗೆ ಯಾಕೆ ಬಂದಿದ್ದೀಯಾ ನೀನು? ನೀನು ಹೋಗಬೇಕಾದ್ದಾದರೂ ಎಲ್ಲಿಗೆ ಅಂತ ಕೇಳ್ತಾನೆ. ಗೊತ್ತಿದೆ, ಮೇಲ್ನೋಟಕ್ಕೆಲ್ಲ ಗೊತ್ತಿದೆ, ಗೊತ್ತಿಲ್ಲದಂತೆ ನಟನೆ ಮಾಡ್ತಾನೆ. ಹನುಮಂತ ಕೇಳ್ತಾನೆ, ಸಾಮಾನ್ಯರಿಗೆ ದುರ್ಗಮವಾದ ಪ್ರದೇಶ ಆದರೂ ಕೂಡ ನಿನ್ನಂಥವರಿಗೆ ಇದೇನು ದುರ್ಗಮ ಅಲ್ಲ, ನಿನ್ನಂತಹ ಶ್ರೇಷ್ಠರು ಹೋಗಬಹುದು ಅಂತಲೂ ಹೇಳ್ತಾನೆ. ಇದು ಸಿದ್ಧ ಪುರುಷರು ಸಂಚರಿಸಬೇಕಾಗಿರತಕ್ಕಂತಹ ಜಾಗ, ಆದರೆ ಹೋದವರು ಬರುವುದು ಸಾಧ್ಯ ಇಲ್ಲ ಅಂತ ಎರಡು ಅರ್ಥದಲ್ಲಿ ಹೇಳ್ತಾನೆ. ಸಿದ್ಧ ಪುರುಷರು ಸಂಚರಿಸಬೇಕಾಗಿರತಕ್ಕಂತಹ ಜಾಗ, ನಿಮ್ಮಂತಹ ಶ್ರೇಷ್ಠರು ಹೋಗಬಹುದು ಅಂತಲೂ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ಹೋದವರು ಮತ್ತೆ ಬರುವುದಿಲ್ಲ ಅಂತ. ಎರಡು ಅರ್ಥದಲ್ಲಿ ಮಾತಾಡ್ತಾನೆ. ಮೇಲ್ನೋಟಕ್ಕೆ ಹೋಗದ ಹಾಗೆ, ಒಳ ಅರ್ಥದಲ್ಲಿ ಸಿದ್ಧ ಪುರುಷರು ಸಂಚರಿಸಬೇಕಾದ ಜಾಗ ಅಂತ ಹೇಳುವ ಮೂಲಕವಾಗಿ ನೀನೇ ಸಮರ್ಥ ಅಂತ ಹೇಳ್ತಾನೆ. ನೀನು ಬಂದಿದ್ದೀಯ, ನಿನಗೆ ಇನ್ನು ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ನೀನು ಅತಿಥಿಯಾಗಿ ಬಂದಿದ್ದೀಯ, ನನ್ನ ಅತಿಥಿಯಾಗಿ ಬಂದಿದ್ದೀಯ. ಇಲ್ಲೇ ಹಣ್ಣು ಗಡ್ಡೆ ಗೆಣಸು ಎಲ್ಲ ತಿಂದು ಹೊರಟು ಹೋಗು, ನಿನಗೆ ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ. ಅದು ಯಾರು ನೀನು, ಬಂದದ್ದು ಯಾಕೆ, ಎಲ್ಲಿ ಹೊರಟವನು ಅಂತೆಲ್ಲ ವಿಚಾರಿಸ್ತಾನೆ. ಆಗ ಭೀಮ ತನ್ನ ಪರಿಚಯ ಹೇಳ್ತಾನೆ. ಸೋಮವಂಶೀಯ ಭೀಮಸೇನ ಯತಿಶ್ರುತಃ. ನಾನೊಬ್ಬ ಕ್ಷತ್ರಿಯ, ಚಂದ್ರವಂಶದ ಒಂದು ಕವಲು ಕೌರವ ವಂಶ. ಆ ಕೌರವ ವಂಶದಲ್ಲಿ ಹುಟ್ಟಿದವ. ನನ್ನ ತಾಯಿ ಕುಂತಿ, ಪಾಂಡುರಾಜನ ಮಗ ನಾನು ವಾಯುಪುತ್ರ ಭೀಮಸೇನ ಅಂತ ನನ್ನನ್ನು ಕರೀತಾರೆ. ಹೀಗೆ ತನ್ನ ವಂಶ, ತನ್ನ ತಾಯಿ, ತಂದೆ, ತನ್ನ ಮೂಲ ರೂಪ ಎಲ್ಲ ವಿವರಣೆ ಕೊಡ್ತಾನೆ, ಸಮಗ್ರವಾದ ಪರಿಚಯ. ಆಮೇಲೆ ಅವರಿಬ್ಬರು ಸಂಭಾಷಣೆ ನಡೆಯುತ್ತೆ. ನಾನೊಬ್ಬ ಕಪಿ, ನೀನು ಬಯಸಿದ ಹಾಗೆ ದಾರಿ ಕೊಡ್ತೇನೆ, ನೀನು ತಿಳಿಬೇಡ. ಬಹಳ ದೂರದ ಬಂದಿದ್ದೀಯಾ, ಆಯಾಸವಾಗಿದ್ದರೆ ಇಲ್ಲಿ ಹಣ್ಣು ಹಂಪಲು ಇದೆ, ಗಡ್ಡು ಗೆಣಸೆಲ್ಲ ಇವೆ, ಅದನ್ನು ತಿಂದು ತೆಗೆದುಕೊಂಡು ನೀನು ಹೊರಟು ಹೋಗು ಅಂತ ಆಂಜನೇಯ ಹೇಳ್ತಾನೆ. ಆಗ ದಾರಿ ಬಿಡು, ನನಗೆ ಈ ದಾರಿಯಿಂದ ದೂರ ಸರಿ, ಇಲ್ಲದೆ ಹೋದರೆ ನನ್ನ ಕೈಯಲ್ಲಿ ಏಟು ತಿನ್ನಬೇಕಾಗತ್ತೆ ಅಂತ ಭೀಮ ಹೇಳ್ತಾನೆ. ಇಬ್ಬರಿಗೂ ತಾವು ಯಾರಂತ ಗೊತ್ತಿದೆ, ಗೊತ್ತಿಲ್ಲದಂತೆ ನಾಟಕವಾಡ್ತಾ ಇದ್ದಾರೆ. ಆಗ ಹೇಳ್ತಾನೆ ಹನುಮಂತ, ನಾನು ತ್ರೇತಾಯುಗದಿಂದ ಇದ್ದವ, ನೀನೀಗ ದ್ವಾಪರದಲ್ಲಿ ಬಂದಿದ್ದೀಯಾ. ನಾನು ಮುದುಕನಾಗಿದ್ದೇನೆ, ಎದ್ದು ಆಚೀಚೆ ಹೋಗಲಿಕ್ಕೆ ಆಗಲ್ಲ, ರೋಗಪೀಡಿತನಾಗಿದ್ದೇನೆ. ನೀನು ಹೋಗೋದು ಬೇಡ ಅಂತ ನಾನು ಹೇಳೋದು ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಹೋಗಲೇಬೇಕು ಅಂತ ದಾಟಿಕೊಂಡು ಹೋಗು, ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆ ನಾನು ವೃದ್ಧನಾಗಿದ್ದೇನೆ, ರೋಗಪೀಡಿತನಾಗಿದ್ದೇನೆ. ನೀನು ಹೋಗಬೇಡ ಅಂತ ನಾನು ಹೇಳ್ತಾ ಇಲ್ಲ. ಬೇಡ ಅಂತ ಹೇಳ್ತಾರ ಉದ್ದೇಶ ಏನಂದರೆ, ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ಹೋಗಲೇಬೇಕು ಅಂತಿದ್ರೆ ದಾಟಿ ಹೋಗು ಅಂತಾನೆ. ದಾಟಿ ಹೋಗೋದಿದ್ದರೆ ಇಷ್ಟೆಲ್ಲ ಮಾತಾಡಬೇಕಾ? ದಾಟಿ ಹೋಗೋದಿದ್ರೆ ಇಷ್ಟೆಲ್ಲ ಮಾತಾಡ್ತಾ ಇರಲಿಲ್ಲ. ದಾಟಿ ಹೋಗಬಾರ್ದು, ಏಕೆಂದರೆ ಈ ದೇಹವೆಂಬುದು ಇದು ದೇವಾಲಯ. ನಮ್ಮ ದೇಹ ಎಂಬುದು ದೇವಾಲಯ, ಅಲ್ಲಿ ಬಿಂಬರೂಪಿ ಪರಮಾತ್ಮ ಇದ್ದಾನೆ. ಒಂದೊಂದು ದೇಹವು ಪರಮಾತ್ಮ ಇರತಕ್ಕಂತಹ ದೇವಾಲಯ. ಆದ್ದರಿಂದ ನಾನು ನಿನ್ನ ಬಾಲವನ್ನು ದಾಟುವುದಿಲ್ಲ. ನಿರಂತರವಾದ ಶಾಸ್ತ್ರಾಧ್ಯಯನದಿಂದ ತಿಳಿದವರಿದ್ದಾರೆ, ಅವರಿಗೆ ಗೊತ್ತಿದೆ ಎಲ್ಲರಲ್ಲಿಯೂ ಪರಮಾತ್ಮ ಇದ್ದಾನೆ, ನಾನು ತಿಳಿದಿದ್ದೇನೆ. ಎಲ್ಲ ಜೀವರ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡತಕ್ಕಂಥವನು, ಎಲ್ಲರ ದೇಹದೊಳಗಿರ್ತಕ್ಕಂಥವನು.
ಒಂದು ವೇಳೆ ಅಂತಹ ಪರಮಾತ್ಮ ಈ ದೇಹದೊಳಗೆ ಇದ್ದಾನೆ ಅಂತ ನನಗೆ ಗೊತ್ತಿಲ್ಲದೆ ಇದ್ದರೆ ಗಂಧವಾದ ಪರ್ವತವನ್ನೇ ದಾಟ್ತಾ ಇದ್ದೆ. ಹನುಮಂತ ಸಾಗರ ದಾಟಿದ ಹಾಗೆ ದಾಟಿಬಿಡ್ತಾ ಇದ್ದೆ. ಹಾಗೆ ದಾಟುವ ಹಾಗಿಲ್ಲ. ಯಾಕೆ? ಪರಮಾತ್ಮ ಎಲ್ಲರ ದೇಹದಲ್ಲಿದ್ದಾನೆ, ನಿನ್ನ ದೇಹದಲ್ಲಿದ್ದಾನೆ. ನಿನ್ನ ಬಾಲವನ್ನು ದಾಟಿಕೊಂಡು ನಾನು ಹೇಗೆ ಹೋಗೋದು? ಹಾಗೆ ಹೋಗುತ್ತಿದ್ದರೆ ಗಂಧಮಾದನ ಪರ್ವತವನ್ನೇ ದಾಟಿ ಹೋಗ್ತಾ ಇದ್ದೆ ನಾನು, ಹನುಮಂತನ ಹಾಗೆ. ಹನುಮಂತ ಸಾಗರ ದಾಟಲಿಲ್ವಾ? ಹಾಗೆ ದಾಟಿ ಹೋಗ್ತಾ ಇದ್ದೆ. ಆಗ ಹನುಮಂತ ಕೇಳ್ತಾನೆ, ಯಾರಯ್ಯ ಹನುಮಂತ? ಯಾವ ಸಾಗರ ದಾಟಿದ? ನನಗೂ ಅವನ ಬಗ್ಗೆ ಸ್ವಲ್ಪ ವಿಷಯ ಹೇಳು ಅಂದಾಗ ಆ ರಾಮಾಯಣದಲ್ಲಿ ಬರತಕ್ಕಂತಹ ಒಬ್ಬ ಪ್ರಖ್ಯಾತನಾಗಿರ್ತಕ್ಕಂತಹ ಕಪಿಪುಂಗವ ಅವನು ಒಂದೇ ಬಾರಿಗೆ 100 ಯೋಜನ ವಿಸ್ತಾರದ ಸಾಗರವನ್ನು ಅನಾಯಾಸವಾಗಿ ದಾಟಿದವ. ಅವ ನಮ್ಮ ಅಣ್ಣ, ಅವನಷ್ಟೇ ಶಕ್ತಿ ನನಗೂ ಇದೆ ಅಂದಾಗ ಹನುಮಂತ ಹೇಳ್ತಾನೆ, ಅದ್ಭುತ ಅದ್ಭುತ, ಅತ್ಯದ್ಭುತವಾಗಿರ್ತಕ್ಕಂಥ ಅದ್ಭುತವೇ ಇವರಿಬ್ಬರ ನಾಟಕ, ಅದ್ಭುತ ಅಂತ ಹೇಳ್ತಾನೆ. ನೀನು ದಾಟುವುದಿಲ್ಲ, ನನಗೆ ಹೇಳಲಿಕ್ಕೆ ಶಕ್ತಿ ಇಲ್ಲ, ಏನು ಮಾಡೋದು ಹಾಗಾದರೆ? ನನ್ನನ್ನು ದಾಟಿ ನೀನು ಹೋಗುವುದಿಲ್ಲ, ನಿನಗೆ ಹೇಳಲಿಕ್ಕೆ ಶಕ್ತಿ ಇಲ್ಲ, ನನ್ನ ಮೇಲೆ ದಯ ತೋರು, ನೀನೇ ಬಾಲವನ್ನು ಪಕ್ಕಕ್ಕೆ ಸರಿಸಿ ಹೋಗು ಅಂತ ಹೇಳ್ತಾನೆ ಹನುಮಂತ. ಬಾಲ ಆಚೆ ಸರಿಸೋದೇನು ಮಹಾ ಅಂತ ಎಡಗೈಯಿಂದ ಆಚೆ ಸರಿಸಲಿಕ್ಕೆ ಭೀಮಸೇನ ದೇವರು ಪ್ರಯತ್ನ ಮಾಡ್ತಾರೆ. ಆದರೆ ಬಾಲವನ್ನು ಅಲಗಾಡಿಸ್ಲಿಕ್ಕೂ ಆಗೋದಿಲ್ಲ. ಎರಡೂ ಕೈಗಳಿಂದ ಎತ್ತಿ ಪ್ರಯತ್ನ ಮಾಡ್ತಾನೆ, ಆದರೂ ಆಗಲಿಲ್ಲ. ನಾಚಿಕೆ ಆಯಿತು ಭೀಮಸೇನಿಗೆ, ತಲೆ ತೆಗೆಸಿ ನಿಂತ್ಕೊಂಡ್ಬಿಟ್ಟ. ನೀನು ಯಾರನ್ನು ದಯವಿಟ್ಟು ಹೇಳಪ್ಪ, ನೀನೊಬ್ಬ ಮಹಾಪುರುಷ, ದಯವಿಟ್ಟು ಕ್ಷಮಿಸು, ನಿನ್ನ ವ್ಯಕ್ತಿತ್ವಕ್ಕೆ ಏನಾದರೂ ನಾನು ಹಗುರವಾದ ಮಾತನಾಡಿದ್ದರೆ ಕ್ಷಮಿಸು ಅಂತ ಭೀಮಸೇನ ಕ್ಷಮೆ ಕೇಳ್ಕೊಳ್ತಾನೆ. ಕ್ಷಮೆ ಕೇಳಿಕೊಂಡು, ನೀನು ಯಾರು ಹೇಳು, ಕಪಿರೂಪದಲ್ಲಿ ಕಾಣಿಸ್ಕೊಳ್ತಾ ಇರತಕ್ಕಂಥ ನೀನು ಯಾರು? ನಿನ್ನ ಅಣ್ಣ ಅಂತ ಬೇರೆ ಹೇಳಿದೆ. ಹಾಗಾದರೆ ನನ್ನ ಅಣ್ಣ ನೀನು ಅಂತಾದರೆ ನೀನು ಯಾರು ಅಂದಾಗ ಹನುಮಂತ ಹೇಳ್ತಾನೆ, ನಾನು ಅಂಜನಾದೇವಿಯಲ್ಲಿ ಜನಿಸಿದವ, ಜಗತ್ತಿನ ಜೀವನಪ್ರದ ನಾನು, ಎಲ್ಲ ಕಡೆ ಸಂಚಾರ ಮಾಡತಕ್ಕಂಥವನು, ನಾನು ನಿನ್ನದೇ ಪೂರ್ವರೂಪ ಅಂತ ಹೇಳ್ತಾನೆ. ರಾಮನಾಮ ಎಲ್ಲಿಯ ತನಕ ಈ ಜಗತ್ತಿನಲ್ಲಿರ್ತದೋ ಅಲ್ಲಿಯ ತನಕ ನಾನು ಜಗತ್ತಿನಲ್ಲಿರ್ತೇನೆ. ಕಿಂಪುರುಷ ಖಂಡದಲ್ಲಿ ನಾನು ನಿಂತಿದ್ದೇನೆ. ಎಲ್ಲಿಯವರೆಗೆ ರಾಮನಾಮ ಇರ್ತದೋ ಅಲ್ಲಿಯವರೆಗೆ ನಾನು ಈ ಜಗತ್ತಿನಲ್ಲಿರ್ತೇನೆ ಅಂತ ಈ ಕಿಂಪುರುಷ ಖಂಡದಲ್ಲಿ ನಿಂತವ ನಾನು. ಎಲ್ಲೆಲ್ಲಿ ಭಗವಂತನ ಸ್ಮರಣೆ ಆಗತ್ತೆ ಅಲ್ಲೆಲ್ಲ ನಾನಿರ್ತೇನೆ. ಜಾಂಬವಂತ, ಮೈಂದ, ವಿವಿಧ, ಈ 4 ಮಂದಿ ರಾಮಾಯಣ ಕಾಲದಿಂದ ದ್ವಾಪರದವರೆಗೂ ಇದ್ದವರು ಅಂತ ಹೇಳ್ತಾನೆ. ಆಗ ಭೀಮಸೇನ ದೇವರು ರಾಮಾಯಣವನ್ನು ನೆನಪಿಸ್ಕೊಳ್ತಾ ಹೇಳ್ತಾರೆ, ನೀನು ಸಮುದ್ರವನ್ನು ದಾಟಿದೆಯಲ್ಲ, ಒಂದೇ ನೆಗೆತಕ್ಕೆ ನೀನು ದಾಟಿದೆಯಲ್ಲ, ನನಗೊಂದು ಆಸೆ ಇದೆ, ಆ ಸಮುದ್ರ ದಾಟಿದ ನಿನ್ನ ಆ ಮಹಾ ಅದ್ಭುತ ರೂಪವನ್ನು ನಾನು ನೋಡಬೇಕಲ್ಲ, ತೋರಿಸ್ತೀಯಾ ಅಂತಾನೆ. ಆಗ ಹನುಮಂತ ಹೇಳ್ತಾನೆ, ತ್ರೇತಾಯುಗದಲ್ಲಿ ನನಗೆ ಆ ಶಕ್ತಿ ಇತ್ತು, ಈ ದ್ವಾಪರದಲ್ಲಿ ಅಷ್ಟು ಶಕ್ತಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಯುಗದಿಂದ ಯುಗಕ್ಕೆ ಶಕ್ತಿ ಹ್ರಾಸವಾಗತ್ತೆ. ಅವತ್ತಿನ ಆ ಶಕ್ತಿಯನ್ನು ನೀನು ಈಗ ನೋಡಲಿಕ್ಕೆ ಸಾಧ್ಯ ಇಲ್ಲ, ನನಗೆ ತೋರಿಸ್ಲಿಕ್ಕೂ ಆಗೋದಿಲ್ಲ ಅಂತ ಹನುಮಂತ ಹೇಳ್ತಾನೆ. ಆಗ ಇವ ಹೇಳ್ತಾನೆ, ನಿನ್ನ ಆ ಮೊದಲ ರೂಪ ತೋರಿಸದೆ ಹೋದರೆ ನಾನು ಇಲ್ಲಿಂದ ಹೋಗುವುದಿಲ್ಲ ಅಂತ. ನನ್ನ ಸಹೋದರ ಅಂತ ಬೇರೆ ಹೇಳಿದಿ ನೀನು, ನಿನ್ನ ಅಣ್ಣ ಅಂತ ಬೇರೆ ಹೇಳಿದಿ, ನಿನ್ನ ಸಹೋದರ ಅಂತ ಆದಮೇಲೆ ನನ್ನ ಮೇಲೆ ಅನುಕಂಪ ಇದ್ದರೆ ನಿನ್ನ ಆ ರೂಪವನ್ನು, ನೀನು ಯಾವ ರೂಪದಿಂದ ನೀನು ಆ ತ್ರೇತಾಯುಗದಲ್ಲಿ ಸಮುದ್ರ ಲಂಘನ ಮಾಡಿದೆಯಲ್ಲ ಅಂತಹ ರೂಪವನ್ನು ನನಗೆ ತೋರಿಸು. ನಿನ್ನ ಸೋದರ ಅಂತ ಆದಮೇಲೆ ನನ್ನ ಮೇಲೆ ಅನುಕಂಪವಿದ್ದರೆ ತೋರಿಸು ಅಂತ ಪಟ್ಟು ಹಿಡಿತಾನೆ ಭೀಮಸೇನ. ಹೀಗೆ ಹೇಳಿದಾಗ ಹನುಮಂತ ನಕ್ನಂತೆ. ತದ್ರೂಪಂ ದರ್ಶಯಾಮಾಸ. ಆಗ ತನ್ನ ರೂಪವನ್ನು ತೋರಿಸ್ತಾನೆ. ತಾನು ಲಂಕೆಗೆ ಹಾರಿದ ಆ ರೂಪ ತೋರಿಸಿದ್ದಂತೆ ಆ ಅದ್ಭುತವಾದ ರೂಪವನ್ನು ನೋಡಿ ಭೀಮಸೇನಿಗೆ ಆಶ್ಚರ್ಯ ಆಯ್ತಂತೆ.
ಇಡೀ ಭಾರತವನ್ನು ಭಾಗ ಮಾಡಿ ಏನು ವಿಂಧ್ಯ ಪರ್ವತ ಇದೆಯಲ್ಲ, ಆ ರೀತಿಯಲ್ಲಿ ಹನುಮಂತ ಕಾಣಿಸ್ತಾ ಇದ್ದಾನೆ ಅವನಿಗೆ. ಇದೆಲ್ಲ ದೇವತೆಗಳಿಗೆ ಒಂದು ಲೀಲೆ. ಲೋಕದೃಷ್ಟಿಯಿಂದ ಯಾರೋ ಏನೋ ತಿಳ್ಕೊಳ್ತಾರೆ. ಆದರೆ ಯಾಕೆ ಹೀಗಾಡಿದರು ಅಂತ ಆಚಾರ್ಯರು ಹೇಳ್ತಾರೆ ತಾತ್ಪರ್ಯದಲ್ಲಿ. ಈ ಕೆಲವರನ್ನ ಮೋಹ ಮಾಡಲಿಕ್ಕೋಸ್ಕರವಾಗಿ ತಿರುಪಂಡಿತಾಚಾರ್ಯರು ಕೂಡ ವಾಯುಸ್ತುತಿಯಲ್ಲಿ ಹೇಳ್ತಾರೆ, ವಾಯುದೇವರ 3 ಅವತಾರಗಳಲ್ಲಿ ಏನು ವ್ಯತ್ಯಾಸವಿಲ್ಲ. ವಾಯುಸ್ತುತಿಯಲ್ಲಿ ಹೇಳಿದ ಹಾಗೆ 3 ರೂಪಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅಷ್ಟೇ ಅವರಿಗೆ ಶಕ್ತಿಯ ಅಭಿವ್ಯಕ್ತಿ ಇದೆ. ಆದರೆ ಅದಷ್ಟು ಇಲ್ಲ ಅಂತ ಹೇಳ್ತಾ ಇರೋದು ಯಾಕೆ ಅಂದರೆ, ಇದೊಂದು ಭ್ರಮೆ ಬರಲಿಕ್ಕೆ ಒಂದು ಮಾಡ್ತಾ ಇರ್ತಕ್ಕಂತಹ ನಾಟಕ. ವಾಯುಶ್ರೀ ಬರ್ತದೆ ನೋಡಿ. ಗಚ್ಚನ್ ಸೌಗಂಧಿಕಾರ್ಥಂ ಪಥಿಸ ಹನುಮತ ಪುಚ್ಛ ಮಚ್ಛಸ್ಯ ಭೀಮಃ ಪ್ರೋದ್ಧರ್ತುಂ ನಾಶಕತ್ಸಹ ತೋಮುರೋಪುಷಾ ಭೀಷಯಾಮಾಸ ಚೇತಿ ಪೂರ್ಣಜ್ಞಾನೌಜಸೋಸ್ತೆ ಗುರುತಮೌಪುಷೋ ಶ್ರೀಮದಾನಂದತೀರ್ಥ ಕ್ರೀಡಾಮಾತ್ರಂ ತದೇತತ್ ಪ್ರಮದದ ಸುಧಿಯಾಂ ಮೋಹಕದ್ವೇಷ ಭಾಜಾಂ. ಇದೆಲ್ಲ ಒಂದು ಮೋಹಕವಾಗಿರುವಂಥದ್ದು. ಸಜ್ಜನರಿಗೆ, ದೇವತೆಗಳಿಗೆ ಆನಂದದಾಯಕವಾಗಿರುವಂಥದ್ದು. ದ್ವೇಷಭಾಜಾಂ ಮೋಹಕ, ದ್ವೇಷಭಾ ನೋಡುವವರಿಗೆ ಭ್ರಮೆಯನ್ನುಂಟು ಮಾಡುವಂಥದ್ದು. ಅಂತಹ ಭೀಮಸೇನ ದೇವರೇ ಸೌಗಂಧಿಕಾರ್ಥಂ, ಸೌಗಂಧಿಕಾ ಪುಷ್ಪವನ್ನು ತರೋದಕ್ಕೋಸ್ಕರವಾಗಿ ಗಚ್ಚನ್ ಹೋಗ್ತಾ ಇದ್ದಂತಹ ಸಹ ಆ ಭೀಮನು ಪಥಿ ದಾರಿಯಲ್ಲಿ ಅಚ್ಛಸ್ಯ ಅಂದರೆ ಶುದ್ಧ ಮನಸ್ಸಿನಾಗಿರತಕ್ಕಂತಹ ಹನುಮತಃ ಹನುಮಂತನ ಪುಚ್ಛಂ ಬಾಲವನ್ನು ಪ್ರೋದ್ಧರ್ತುಂ ಎತ್ತಿ ಆಚೆ ಇಡಲು ನ ಅಶಕತ್ ಸಮರ್ಥನಾಗಲಿಲ್ಲ. ಚ ಮತ್ತು ಸತು ಆ ಹನುಮಂತನಾದರೂ ಅಮಂ ಭೀಮನನ್ನು ಉರುವಪುಷ ದೊಡ್ಡ ರೂಪದಿಂದ ಯುಕ್ತನಾಗಿ ಭೀಷಯಾಮಾಸ ಭಯಪಡಿಸಿದ ಇತಿ ಎಂದು ತತ್ ಪ್ರಸಿದ್ಧವಾಗಿರತಕ್ಕಂತಹ ಏತತ್ ಈ ಕಾರ್ಯ ಪೂರ್ಣಜ್ಞಾನೌಜಸೋಹೋ ಪೂರ್ಣಜ್ಞಾನ ಹಾಗೂ ಪೂರ್ಣ ಬಲಗೊಳ್ಳುವಂತಹ ತೇ ನಿನ್ನ ಗುರುತಮ ಅತ್ಯಂತ ದೊಡ್ಡದಾದ ವಪುಷೋಹೋ 2 ರೂಪಗಳ ಕ್ರೀಡಾ ಮಾತ್ರಂ ಕೇವಲ ಲೀಲೆಯಷ್ಟೇ. ಸೌಗಂಧಿಕಾವನ್ನು ತರಲೆಂದು ತೆರಳಿದಂತಹ ಭೀಮಸೇನ ದಾರಿಯಲ್ಲಿ ಅಡ್ಡಾಗಿರತಕ್ಕಂತಹ ಕುಂದಿರದ ಹನುಮಂತನ ಬಾಲವನ್ನು ಎತ್ತಲಿಕ್ಕೆ ಶಕ್ತನಾಗಲಿಲ್ಲ. ಅವನು ಇವನನ್ನು ಮುಗಿಲೆತ್ತರಕ್ಕೆ ಬೆಳೆದು ನಿಂತು ಬೆದರಿಸಿದ ಅಂತ ಹೇಳ್ತಕ್ಕಂತಹ ನಿಮ್ಮ 2 ರೂಪಗಳ ಬರಿಯ ಆಟವಲ್ಲವೇ? ಜ್ಞಾನ ಬಲಗಳಿಂದ ತುಂಬಿರತಕ್ಕಂತಹ ರೂಪಗಳಲ್ವಾವು. ಈ ಲೀಲೆಯಿಂದ ತಿಳಿದವರಿಗೆ ಸಂತೋಷವನ್ನಿತ್ತಿರಿ, ಹಗೆಗಳನ್ನು ಶತ್ರುಗಳನ್ನು ಗೊಂದಲಕ್ಕೀಡು ಮಾಡಿದಿರಿ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ಹೇಳ್ತಾರೆ. ಹೀಗೆ ಇದೊಂದು ನಾಟಕ. ಭೀಮಸೇನ ಹನುಮಂತ ಇಬ್ಬರು ಒಂದೇ ಆದರೂ ಕೂಡ ಲೋಕದೃಷ್ಟಿಯಿಂದ ಇದೊಂದು ನಾಟಕ ಮಾಡ್ತಾ ಇದ್ದಾರೆ. ಭಗವಂತನ ಭಕ್ತರಿಗೆ ಆನಂದ, ದ್ವೇಷಿಗಳಿಗೆ ಅಸೂಯೆ, ಮೋಹ, ಭ್ರಮೆ. ಹನುಮಂತನ ಈ ಒಂದು ಬೃಹದಾಕಾರವಾಗಿರತಕ್ಕಂತಹ ರೂಪವನ್ನು ನೋಡಿ ಭೀಮಸೇನ ದೇವರು ಭಾರಿ ಆಶ್ಚರ್ಯ ಪಡ್ತಾರೆ, ಗಾಬರಿ ಆಗ್ತಾರೆ. ಗಾಬರಿಯಾಗಿ ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ನಿನ್ನಂಥವರಿದ್ದು ಕೂಡ ರಾಮ ಯಾಕೆ ಲಂಕೆಗೆ ಹೋದ? ನಿನ್ನ ಒಂದು ಈ ಬೃಹದ್ ರೂಪವನ್ನು ನೋಡಿದಾಗ ರಾವಣನ ನಿಗ್ರಹ ಮಾಡಲಿಕ್ಕೆ ರಾಮ ಹೋಗಬೇಕಾಗಿತ್ತ? ನೀನೊಬ್ಬನೇ ಸಾಕಿತ್ತು. ನಿನ್ನಂಥವರಿದ್ದ ಮೇಲೂ ಕೂಡ ರಾಮ ಸ್ವತಃ ಲಂಕೆಗೆ ಯಾಕೆ ಹೋದ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ನೀನು ಮಾಡಲಾಗದ್ದು, ನೀನು ಪಡೆಯಲಾಗದ್ದು ಜಗತ್ತಿನಲ್ಲಿ ಯಾವುದಿದೆ? ಯಾವುದೂ ಇಲ್ಲ ಅಂತ ಭೀಮ ಹೇಳ್ತಾನೆ. ಆಗ ಹನುಮಂತ, ಹೌದೌದು ನೀನು ಹೇಳಿದ್ದು ನಿಜ, ಆದರೆ ಸೀತೆಯನ್ನು ಅಪಹಾರ ಮಾಡಿದವನಿಗೆ ರಾಮಚಂದ್ರ ಶಿಕ್ಷೆ ಕೊಡಲಿಲ್ಲ ಅಂತ ಆಗ್ಬಿಡ್ತದಲ್ಲ. ಹನುಮಂತನೇ ಈ ಕೆಲಸ ಮಾಡಿಬಿಟ್ರೆ ನೋಡಿ, ರಾಮ ಏನೂ ಮಾಡಲಿಲ್ಲ. ಅಂತಹ ತಪ್ಪು ಮಾಡಿದ ಸೀತೆಯನ್ನು ಅಪಹಾರ ಮಾಡಿದಂತಹ ರಾವಣನಿಗೆ ರಾಮ ಏನೂ ಶಿಕ್ಷೆ ಕೊಡಲಿಲ್ಲ, ಹನುಮಂತ ಕೊಡಿಸಿದ ಅಂತ ನನ್ನ ಸ್ವಾಮಿ ಬಗ್ಗೆ ಮಾತು ಬರಬಾರ್ದು. ಅದಕ್ಕೋಸ್ಕರ ನಾನು ಹಾಗೆ ಮಾಡಿದೆ. ನನಗೆ ಆ ಸಾಮರ್ಥ್ಯ ಇದ್ದರೂ ಕೂಡ ನಾನು ಯಾಕೆ ರಾಮನ ನಿಗ್ರಹ ಮಾಡಲಿಲ್ಲ? ಕೇವಲ ಅಕ್ಷಯಕುಮಾರನನ್ನು ಮಾತ್ರ ನಾನು ಸಂಹಾರ ಮಾಡಿದೆ. ಅಷ್ಟೇ ಬಲವುಳ್ಳಂತಹ ರಾವಣನನ್ನು ಸಂಹಾರ ಮಾಡಬೋಯಿತ್ತು, ಆದರೆ ಯಾಕೆ ಮಾಡಲಿಲ್ಲ ಅಂದರೆ
ಸೀತೆಯನ್ನು ಅಪಹಾರ ಮಾಡಿದವನಿಗೆ ರಾಮಚಂದ್ರ ದೇವರು ಯಾಕೆ ಶಿಕ್ಷೆ ಕೊಡಲಿಲ್ಲ, ಹನುಮಂತನಿಂದ ಕೊಡಿಸಿದ ಅಂತ ನನ್ನ ಸ್ವಾಮಿಯ ಬಗ್ಗೆ ಒಂದು ನಿಂದೆ ಮಾತು ಬರಬಾರದು. ಅದಕ್ಕೋಸ್ಕರ ನಾನು ಹಾಗೆ ಮಾಡಿದೆ. ಅಲ್ಲದೆ ಭಗವಂತನ ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ಮುಖ್ಯ ಪ್ರಾಣದೇವರು ಯಾವತ್ತೂ ಹೋಗುವುದಿಲ್ಲ. ಅದಕ್ಕೋಸ್ಕರವಾಗಿ ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡಿಬಾರದು ಅಂತ ನಾನು ಹಾಗೆ ಮಾಡಿದೆ ಅಂತ. ಅಲ್ಲದೆ ಸೀತಾದೇವಿಯು ಕೂಡ ಹೇಳ್ತಾಳೆ, ಸೀತಾದೇವಿ ಮುಂದೆ ಹೇಳ್ತಾನಂತೆ ಹನುಮಂತ ಬರ್ತದಲ್ಲಿ, ನೀ ನನ್ನ ಹೆಗಲ ಮೇಲೆ ಕುಳಿತುಕೊಂಡ್ಬಿಡು, ರಾಮಚಂದ್ರ ಇದರಲ್ಲಿ ಕರ್ಕೊಂಡು ಹೋಗಿಬಿಡ್ತೇನೆ ಎಂದಾಗ ಸೀತೆ ಹೇಳ್ತಾಳೆ, ನಾನು ನಿನ್ನ ಹೆಗಲ ಮೇಲೆ ಕುಳಿತು ಬರುವುದಿಲ್ಲ, ಯಾಕೆಂದರೆ ನನ್ನ ಸ್ವಾಮಿಯೇ ರಾವಣನಿಗೆ ಶಿಕ್ಷೆ ಕೊಟ್ಟು ಕರೆದೊಯ್ಯಬೇಕು ಅಂತ ಸೀತಾದೇವಿ ಹೇಳ್ತಾಳೆ. ಹೀಗೆ ರಾಮದೂತನಾಗಿ ನಾನು ರಾಮ ಹೇಳಿದಂತೆ ಕೇಳಬೇಕೆ ಹೊರತು ಅದಕ್ಕೆ ವಿರುದ್ಧವಾಗಿ ನಡಿಬಾರದು. ಒಬ್ಬ ರಾಜದೂತ ಹೇಗೆ ನಡಿಬೇಕು ಎಂಬುದನ್ನು ಹನುಮಂತ ಅಲ್ಲಿ ತೋರಿಸ್ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನನಗೆ ಇಂತಹ ರೂಪ, ಇಂತಹ ಸಾಮರ್ಥ್ಯ ಇದ್ದರೂ ಕೂಡ ನಾನು ಯಾಕೆ ಮಾಡಲ್ಲ ಅಂದರೆ ನನ್ನ ಸ್ವಾಮಿಗೆ ಅಂತಹ ಒಂದು ಮಾತು ಬರಬಾರ್ದು, ಹಾಗೆಯೇ ಭಗವಂತನ ಸಂಕಲ್ಪವನ್ನು ಮೀರಬಾರ್ದು ಅಂತ ನಾನು ಮಾಡಲಿಲ್ಲ. ಅದಕ್ಕೋಸ್ಕರವಾಗಿ ನಾನು ಹಾಗೆ ಮಾಡಿದೆ ಅಂತೆಲ್ಲ ಹೇಳ್ತಾನೆ. ಆಗ ಹನುಮಂತ ಹೇಳ್ತಾನೆ ಮತ್ತೆ, ಆಯ್ತು, ದ್ರೌಪದಿಗೆ ಸೌಗಂಧಿಕಾಪುಷ ಕೊಡಲಿಕ್ಕೆ ನೀನು ಬಂದಿದೆಯಾ, ತೆಗೆದುಕೊಂಡು ಹೋಗು. ನನಗೆ ಪ್ರಿಯವಾದದ್ದು ಹಿತವಾದ್ದು ಯಾವುದೊಂದು ನಿಮಗೆ ಗೊತ್ತಿಲ್ಲ, ಆದ್ದರಿಂದ ಅವನಿಗೆ ಪ್ರಿಯವಾದದ್ದು ಹಿತವಾದದ್ದು ನೀನು ಮಾಡಬೇಕು ಅಂತ ಹೇಳ್ತಾ ಹನುಮಂತ ಆಗ ರಾಮನನ್ನು ನೆನೆಸ್ಕೊಳ್ತಾನೆ. ಈಗ ರಾಮನ ವಿಷಯ ಬಂತಲ್ಲ, ನಿನ್ನಂತಹ ಸಮರ್ಥ ಇರಬೇಕಾದರೆ ರಾಮ ಯಾಕೆ ತಾನು ಲಂಕೆಗೆ ಹೋದ ಅಂದಾಗ ರಾಮನ ನೆನಪಾಯಿತು, ಸ್ಮರಣೆ. ಪರಮಾತ್ಮನ ಸ್ಮರಣೆ ಯಾವತ್ತೂ ಇದೆ, ನಿರಂತರ ಮುಖ್ಯ ಪ್ರಾಣದೇವರು ಪರಮಾತ್ಮನ ನೋಡ್ತಾ ಇರ್ತಾರೆ. ಈಗ ರಾಮನ ಪ್ರಸ್ತಾಪ ಬಂದಾಗ ಬಹಳ ಖುಷಿಯಾಗಿ ಕುಣಿದಾಡಲಿಕ್ಕೆ ಶುರು ಮಾಡಿದಂಥ ಹನುಮಂತ ಆಗ ಭೀಮಸೇನ ದೇವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡಂತೆ. ನಿನ್ನನ್ನು ನೋಡಿ ನನ್ನ ಕಣ್ಣು ಸಾರ್ಥಕ ಆಯಿತು, ನಿನಗೋಸ್ಕರ ನಾನು ಕಾದಿದ್ದೆ, ಈ ಒಂದು ಆಲಿಂಗನಕ್ಕೋಸ್ಕರವಾಗಿ ನಾನು ಇಷ್ಟು ವರ್ಷ ಕಾದ್ಕೊಂಡಿದ್ದೆ ಅಂತ ರಾಮನನ್ನು ನೆನೆಸ್ಕೊಳ್ತಾನೆ. ಹೀಗೆ ಅವರಿಬ್ಬರು ಮಾತಾಡ್ತಾ ಹೇಳ್ತಾನೆ, ನನಗೆ ರಾಮಚಂದ್ರನ ನೆನಪನ್ನು ಮಾಡಿದ್ದೀನಿ ನೀನು, ನಾನು ನಿನ್ನ ಅಣ್ಣ ಅಲ್ವಾ, ನಿನಗೇನಾದರೂ ಕೊಡಬೇಕು ಅಂತ ಅನಿಸತ್ತೆ, ನಿನಗೇನು ಬೇಕು ಕೇಳು ಅಂತ ಹೇಳ್ತಾನಂತೆ. ಏನು ಬೇಕು? ದುರ್ಯೋಧನನ ಹೆಡಮುರಿ ಕಟ್ಟಿ ನಿನ್ನ ಕಾಲು ಒಳಗೆ ತಂದು ಒಪ್ಪಿಸ್ಬೇಕಾ ಅಂತ ಕೇಳ್ತಾನೆ. ಸಾಧ್ಯ ಇದೆ, ಯಾಕಂದರೆ ಭೀಮಸೇನ ಪೂರ್ವ ರೂಪ ಹನುಮಂತನ ರೂಪ. ಭೀಮಸೇನ ದೇವರು ಯಾವುದನ್ನು ಮಾಡ್ತಾರೆ ಅದನ್ನು ಹನುಮಂತ ದೇವರು ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಕೇಳ್ತಾನೆ ಹನುಮಂತ. ಏನು ಕೇಳ್ತಾನೆ? ನಾನು ನಿನ್ನ ಅಣ್ಣ, ನಿನಗೇನಾದರೂ ಕೊಡಬೇಕು ಅಂತ ಅನಿಸ್ತಾ ಇದೆ, ಏನು ಬೇಕಾದರೂ ಕೇಳು, ದುರ್ಯೋಧನನ ಹೆಡಮುರಿ ಕಟ್ಟಿ ನಿನ್ನ ಕಾಲ ಬುಡಕ್ಕೆ ಒಪ್ಪಿಸಬೇಕಾ ಅಂತ ಕೇಳ್ತಾನೆ. ಅದಕ್ಕೆ ಸನಾಥ ಪಾಂಡವ ಸರ್ವೇ ಅಂತ ಹೇಳ್ತಾರೆ ಭೀಮಸೇನ ದೇವರು. ನಿನ್ನ ಪ್ರೀತಿಯೇ ನಮ್ಮ ರಕ್ಷೆ, ನಾವೇ ಆ ಕೆಲಸ ಮಾಡ್ತೇವೆ, ದುರ್ಯೋಧನನ ಹೆಡಮುರಿ ಕಟ್ಟತಕ್ಕಂತಹ ಕೆಲಸವನ್ನು ನಾವು ಮಾಡ್ತೀವಿ, ನಿನ್ನ ಅನುಗ್ರಹ ನನ್ನ ಮೇಲೆ ಇರಲಿ ಅಂದಾಗ ಆಯಿತು, ಆ ಕೆಲಸ ನಿಮ್ಮಿಂದಲೇ ಆಗಲಿ, ನೀನು ನನ್ನ ಆತ್ಮೀಯ ಸಹೋದರನಾಗಿದ್ದೀಯಾ, ಮುಂದೆ ಯುದ್ಧವಾದಾಗ ಯುದ್ಧದಲ್ಲಿ ಶತ್ರುಗಳನ್ನು ಹೆದರಿಸಲಿಕ್ಕೋಸ್ಕರವಾಗಿ ನಾನು ಸಿಂಹನಾದವನ್ನು ಮಾಡ್ತೇನೆ. ಸಿಂಹನಾದ, ನಿನ್ನ ಸಿಂಹನಾದ ನನ್ನ ಸಿಂಹನಾದ ಎರಡೂ ಒಂದೇ. ಕುರುಕ್ಷೇತ್ರದಲ್ಲಿ ಭೀಮಸೇನ ದೇವರು ಸಿಂಹನಾದ ಮಾಡ್ತಾರೆ. ಆ ಭೀಮಸೇನ ದೇವರು ಮಾಡ್ತಕ್ಕಂಥ ಸಿಂಹನಾದ ಹನುಮಂತ ಮಾಡ್ತಕ್ಕಂಥ ಸಿಂಹನಾದ ಏನು ಬೇರೆ ಅಲ್ಲ, ಎರಡೂ ಒಂದೇ. ಅಷ್ಟು ಮಾತ್ರ ಅಲ್ಲ, ಸಿಂಹನಾದವನ್ನು ಮಾಡುತ್ತೇನೆ, ಅಲ್ಲದೆ ಅರ್ಜುನ ಧ್ವಜದಲ್ಲಿ ನಾನು ಕೂತ್ಕೊಳ್ತೇನೆ. ದುರ್ಯೋಧನ ಧ್ವಜ ಹಾವು, ಒಬ್ಬೊಬ್ಬರೊಂದು ಧ್ವಜ ಇರುತ್ತೆ. ಯಾವ ಧ್ವಜದಲ್ಲಿಯೂ ಸನ್ನಿಧಾನ ಇರೋದಿಲ್ಲ. ದುರ್ಯೋಧನ ಧ್ವಜದಲ್ಲಿ ಹಾವಿದ್ರೂ ಕೂಡ, ಹಾವಿನ ಚಿತ್ರ ಇದ್ದರೂ ಕೂಡ ಅಲ್ಲಿ ಶೇಷದೇವರ ಸನ್ನಿಧಾನ ಇಲ್ಲ ಅಲ್ಲಿ. ಆದರೆ
ಅರ್ಜುನ ಧ್ವಜದಲ್ಲಿ ಬರೀ ಚಿತ್ರ ಅಲ್ಲ, ಆ ಧ್ವಜದಲ್ಲಿ ಕುಳಿತುಕೊಂಡು ಸಿಂಹನಾದ ಮಾಡ್ತಾ ಶತ್ರುಗಳ ಧೈರ್ಯವನ್ನು ಕೆಡಿಸ್ತೇನೆ ನಾನು. ಯುದ್ಧದಲ್ಲಿ ಸಿಂಹನಾದ ಮಾಡೋದು ಅದಕ್ಕೇನೆ, ಅವರನ್ನು ಮಾನಸಿಕವಾಗಿ ಮೊದಲು ಕೊಲ್ಲೋದು, ಹೆದರಿಸ್ಬಿಡೋದು ಅವರನ್ನು ಸಿಂಹನಾದ ಮಾಡಿ, ಆಮೇಲೆ ದೈಹಿಕವಾಗಿ ಕೊಲ್ಲೋದು. ಧ್ವಜದಲ್ಲಿ ಕುಳಿತುಕೊಂಡು ನಾನು ಸಿಂಹನಾದದಿಂದ ಶತ್ರುಗಳ ಎದೆ ನೋಡಿದ್ದೇನೆ ಅಂತ ಹೇಳ್ತಾನೆ. ಅರ್ಜುನನಿಗೆ ದೇವಲೋಕದೊಂದು ರಥ ಬರ್ತದೆ, ಅವನಲ್ಲಿ ನರನ ಆವೇಶ ಇದೆ, ಧ್ವಜದಲ್ಲಿ ಹನುಮಂತನಿದ್ದಾನೆ, ಸಾರಥಿಯಾಗಿ ಕೃಷ್ಣ, ಇನ್ನೇನು ಬೇಕು ಅರ್ಜುನ ಗೆಲ್ಲಲಿಕ್ಕೆ. ಮಹಾಭಾರತದಲ್ಲಿ ಭೀಮಸೇನ ಕೆಳಗೂ ಕೂತಿರ್ತಾನೆ, ರಥದ ಮೇಲೂ ಕೂತಾನೆ, ರಥದ ಮೇಲೆ ಹನುಮಂತನ ರೂಪದಲ್ಲಿ ಕೂತ್ಕೊಂಡಾನೆ, ಕೆಳಗೆ ಭೀಮಸೇನ ರೂಪದಲ್ಲಿ ಇದ್ದಾನೆ. ಹೀಗೆ ರಾಮಾಯಣದಲ್ಲಿ ಒಂದು ರೂಪದಿಂದ, ಮಹಾಭಾರತದಲ್ಲಿ ಎರಡು ರೂಪದಿಂದ. ರಾಮಾಯಣದಲ್ಲಿ ಹನುಮಂತ ಮಾತ್ರ ಭಗವಂತನ ಕಾರ್ಯವನ್ನು ಮಾಡಿದರೆ, ಮಹಾಭಾರತ ಯುದ್ಧದಲ್ಲಿ ಅರ್ಜುನ ರಥದಲ್ಲಿ ಧ್ವಜದಲ್ಲಿ ಮೇಲೆ ಹನುಮಂತ ರೂಪದಿಂದ ಶತ್ರುನ ನಿಗ್ರಹ ಮಾಡಿದರೆ, ಕೆಳಗೆ ನೆಲದಲ್ಲಿ ಭೀಮಸೇನ ರೂಪದಿಂದ, ಹೀಗೆ ಎರಡು ರೂಪದಿಂದ ಪ್ರಾಣದೇವರು ಪಾತ್ರವನ್ನು ವಹಿಸ್ತಾರೆ. ಹೀಗೆಲ್ಲ ಮಾತಾಡ್ಕೊಳ್ತಾರೆ. ಹೀಗೆ ಹೇಳಿ ಆ ಸೌಗಂಧಿಕ ವನಕ್ಕೆ ಹೋಗಲಿಕ್ಕೆ ದಾರಿಯನ್ನು ತೋರಿಸಿ ಭೀಮನನ್ನು ಅಪ್ಪಿಕೊಂಡು ಹನುಮಂತ ಅಂತರ್ಧಾನನಾಗ್ತಾನೆ. ಅಪ್ಪಿಕೊಳ್ಳೋದು ಅಂದರೆ ಅದು ಒಂದು ಶಕ್ತಿಯಾಧಾನ ಮಾಡುವಂಥದ್ದು, ಆ ಶಕ್ತಿ ತುಂಬಿಸೋದು. ಹಾಗೆ ಅಪ್ಪಿಕೊಂಡಿದ್ದರಿಂದ ಆಯಾಸ ನಿವೃತ್ತಿ ಆಗತ್ತೆ. ಹಾಗಂತ ಇಲ್ಲಿ ಅಪ್ಪಿಕೊಂಡಿದ್ದರಿಂದ ಆಯಾಸ ನಿವೃತ್ತಿ ಆಯಿತಂತೇನಿಲ್ಲ. ಇಬ್ಬರಿಗೂ ಆಯಾಸ ಇಲ್ಲ, ಹನುಮಂತನಿಗೂ ಆಯಾಸ ಇಲ್ಲ, ಭೀಮಸೇನ ದೇವರಿಗೂ ಆಯಾಸ ಇಲ್ಲ. ಎರಡೂ ವಾಯುದೇವರ ರೂಪಗಳು. ಈ ಸೌಗಂಧಿಕಾಂಶ ತರಲಿಕ್ಕೆ ಹೋಗುವಾಗ ಭೀಮಸೇನ ದೇವರು ರಾಮನ ಮಹಿಮೆಯನ್ನು ನೆನೆಸ್ಕೊಳ್ತಾರೆ, ರಾಮನ ಪೌರುಷವನ್ನು ನೆನೆಸ್ಕೊಳ್ತಾರೆ, ಅವನ ಪ್ರಭಾವವನ್ನು ನೆನಪಿಸ್ಕೊಳ್ತಾರೆ. ಹೀಗೆ ರಾಮಾವತಾರದ ಕಥೆ, ಹನುಮಂತನಾಗಿದ್ದಾಗ ಏನು ನಡೀತು ಎಂಬುದನ್ನು ಭೀಮಸೇನ ದೇವರು ನೆನಪಿಸಿಕೊಂಡು ಮುನ್ನಡೀತಾ ಇದ್ದಾರೆ. ಮುಂದೆ ಮಧ್ವರಾದಾಗಲೂ ಕೂಡ ರಾಮನ ಮಹಿಮೆಯನ್ನು ನೆನೆಸ್ಕೊಳ್ತಾರೆ. ಹನುಮಂತನಾಗಿದ್ದಾಗಂತೂ ಕೂಡ ಕಿಂಪುರುಷ ಖಂಡದ ನಿರಂತರ ರಾಮ ಭಜನೆ ಮಾಡ್ತಾ ಇದ್ದಾರೆ ಹನುಮಂತ ದೇವರು. ಭೀಮನಾಗಿದ್ದಾಗ ಈ ಸೌಗಂಧಿಕಾವನಕ್ಕೆ ಹೋಗುವಾಗ ರಾಮಾವತಾರದ ಕಥೆಯನ್ನು ನೆನಪಿಸ್ಕೊಳ್ತಾರೆ. ತಾನು ಹನುಮಂತನಾಗಿದ್ದಾಗ ಏನು ನಡೀತು ಅಂತ ನೆನಪಿಸ್ಕೊಳ್ತಾರೆ. ಮಧ್ವಾಚಾರ್ಯರಾದರೂ ಕೂಡ ಆದಾಗಲೂ ಕೂಡ ರಾಮನನ್ನು ನೆನೆಸ್ಕೊಳ್ತಾರೆ. ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಎಂಬುದಾಗಿ ಮಧ್ವಾಚಾರ್ಯರು ಆ ರಾಮನನ್ನು, ರಾಮಚಂದ್ರ ದೇವರು ಹನುಮಂತನ ಪ್ರೀತಿಯಿಂದ ಕಣ್ಣರಳಿಸಿ ನೋಡಿದ್ದಂತೆ. ಸೀತಾ ವಾರ್ತೆಯನ್ನು ತಂದ ಮೇಲೆ ರಾಮಚಂದ್ರ ದೇವರು ಅತ್ಯಂತ ಪ್ರೀತಿಯಿಂದ ಕಣ್ಣರಳಿಸಿ ನೋಡಿದ್ದನ್ನು ನಾನು ಈಗಲೂ ನೆನಪಿಸ್ಕೊಳ್ತೇನೆ ಅಂತ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರ ರಚನೆ ಮಾಡಬೇಕಾದ್ರೆ ಹೇಳ್ತಾರೆ. ಹೀಗೆ ರಾಮಚಂದ್ರನ ಗುಣವರ್ಣನೆಗಳನ್ನು ನೆನಪಿಸಿಕೊಂಡು ಆ ಸೌಗಂಧಿಕಾ ಜಲಾಶಯಕ್ಕೆ ಭೀಮ ಹೋಗ್ತಾನೆ. ಆ ಜಲಾಶಯದ ವರ್ಣನೆ ಮಹಾಭಾರತದಲ್ಲಿ ಬಹಳ ರೋಚಕವಾಗಿ ಬಂದಿದೆ. ಅದು ಕುಬೇರನ ಒಂದು ಕ್ರೀಡಾ ಸ್ಥಾನ. ಕುಬೇರನ ರಕ್ಷಣೆಗೆ ಅಲ್ಲಿ ಲಕ್ಷ ಲಕ್ಷ ರಾಕ್ಷಸರಿದ್ದಾರಂತೆ. ಲಕ್ಷ ಲಕ್ಷ ರಾಕ್ಷಸನಿಟ್ಟಿದ್ದಾರೆ ಅವನು ತನ್ನ ರಕ್ಷಣೆಗೆ. ಅವರ ಗುಂಪಿಗೆ ಕ್ರೋಧವಶ ಅಂತ ಹೆಸರು. ಕ್ರೋಧವಶ ಎಂಬ ದೈತ್ಯರು. ಕ್ರೋಧವಶ ಅಂದ್ರೇನು? ಸಿಟ್ಟಿಗೆ ಹೇಳ್ತಕ್ಕಂಥವ್ರು ಅಂತ ಅರ್ಥ, ಅದರ ಅರ್ಥ. ಆದರೆ ಸಿಟ್ಟಿಗೆ ಹೇಳುವವರು ಅವರು ಕ್ರೋಧವಶ ಎಂಬ ದೈತ್ಯರಂತ ಹೇಳ್ಬೋದು. ಅವರ ಹತ್ರ ನಾನಾ ವಿಧವಾಗಿರ್ತಕ್ಕಂಥ ಆಯುಧಗಳು. ನೋಡ್ತಾರೆ, ಭೀಮ ಬಂದು ನಿಂತ್ಕೊಂಡಿದ್ದಾನೆ, ಲಕ್ಷಕ್ಕೆ ಸಂಖ್ಯೆಯಲ್ಲಿದ್ದಾರೆ. ಅವ್ರನ್ನ ಯಾರನ್ನೂ ಲಕ್ಷ್ಯ ಮಾಡಲಿಲ್ಲ, ಒಬ್ಬನೇ ನಿಂತಿದ್ದಾನೆ. ನೀನಾರಪ್ಪ, ನಮ್ಮನ್ನು ತಿಳಿದು ಹೇಗೆ ಬಂದಿ? ಇದು ಕುಬೇರನ ಉದ್ಯಾನ, ಅವನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ಉದ್ಯಾನ. ಸಾಯಲಿಕ್ಕೆ ಹುಟ್ಟಿದವರು ಅರ್ಥಾತ್ ಮನುಷ್ಯರು ಇಲ್ಲಿ ಯಾರು ವಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೊರಟು ಹೋಗು. ಮನುಷ್ಯರು ಬಾರದ ಈ ಜಾಗಕ್ಕೆ ವಿಚಲಿತನಾಗದೆ ನಮ್ಮ ಕಣ್ತಪ್ಪಿಸಿ ನೀನು ಬಂದಿದೆಯಾ ಅನ್ನೋದೇ ಒಂದು ಆಶ್ಚರ್ಯಕರ. ಯಾರು ನೀನು ಅಂತ ಕೇಳ್ತಾರೆ ಅವರೆಲ್ಲ. ಕೇಳಿದಾಗ ನಾನು ಭೀಮಸೇನ, ನಮ್ಮಣ್ಣ ಧರ್ಮರಾಜ,
ನಾನು ಬಂದದ್ದು ನನ್ನ ಹೆಂಡತಿಗೆ ಸೌಗಂಧಿಕ ಪುಷ್ಪವನ್ನು ಕೊಂಡೊಯ್ಯಲಿಕ್ಕೆ ಬಂದಿದ್ದೇನೆ, ಅವರಿಗೆ ಹಾಗೆ ಮಾತು ಕೊಟ್ಟಿದ್ದೀನಿ ಅಂದಾಗ ಅವ್ರು ಹೇಳ್ತಾರೆ, ನೀನು ಇಲ್ಲಿ ಬಂದದ್ದು ತಪ್ಪು, ಬಂದದ್ದೇ ತಪ್ಪು. ನೀರಿಗಿಳಿಯುವ ಹಾಗೆಂತೂ ಇಲ್ಲವೇ ಇಲ್ಲ. ಇನ್ನು ಇಲ್ಲಿರ್ತಕ್ಕಂಥ ಹೂಗಳ ಮೇಲೆ ಕಣ್ಣು ಕೂಡ ಹಾಕಲಿಕ್ಕಿಲ್ಲ. ನೀನು ಕುಬೇರನಲ್ಲಿ ಅನುಮತಿ ಪಡೆದರೆ ನಾವು ಬಿಡ್ತೇವೆ, ಇಲ್ಲದೆ ಹೋದರೆ ನೀರು ಕುಡಿಲಿಕ್ಕೂ ಬಿಡೋದಿಲ್ಲ, ಪುಷ್ಪಗಳ ಮೇಲೆ ಕಣ್ಣು ಹಾಕಲಿಕ್ಕೂ ಬಿಡೋದಿಲ್ಲ ಅಂದಾಗ ಭೀಮಸೇನ ದೇವರು ಹೇಳ್ತಾರೆ, ಅದ್ಭುತವಾಗಿ ಹೇಳ್ತಾರೆ, ಕುಬೇರ ಎಲ್ಲಿ, ಅವನೇ ಇಲ್ಲಿಗೆ ಬೇಕಾದರೂ ಬರಲಿ, ಆಗಲೂ ಕೂಡ ಅನುಮತಿ ಕೊಡೋ ಪ್ರಶ್ನೆ ಇಲ್ಲ. ಈ ಜಾಗ ಅವನದ್ದಂತ ಆದದ್ದು ಯಾವಾಗ? ಇದ್ದಕ್ಕಿದ್ದ ಕೆಲವು ಜಾಗಗಳು ಯಾರ್ಯಾರ್ದು ಆಗಿಬಿಡ್ತದೆ ಇವತ್ತು ನಮ್ಮ ದೇಶದಲ್ಲಿ. ಏನಿಲ್ಲ ಎಂತಿಲ್ಲ, ಇದ್ದಕ್ಕಿದ್ದ ಹಾಗೆ ಆಗ್ತದೆ. ಇದು ಕುಬೇರನ ಜಾಗ ಅಲ್ಲ, ಇದು ಅವನ ಅನುಮತಿ ಪಡೆಯುವ ಪ್ರಶ್ನೆ ಇಲ್ಲ. ಈ ಜಾಗ ಅವನದ್ದಾದರೂ ಯಾವಾಗ? ಇದು ಕಾಡು, ಪರ್ವತದ ಮಧ್ಯೆ ನಿರ್ಮಿತವಾಗಿರ್ತಕ್ಕಂಥ ಒಂದು ಸುಂದರವಾದ ಸರೋವರ. ಇದು ಕುಬೇರ ಮನೆಯ ತೋಟದಲ್ಲಿ ಏನಿಲ್ಲ. ಇದು ಕುಬೇರ ಮನೆಯ ತೋಟದಲ್ಲಿದ್ದರೆ ನಾವು ಅವನ ಅನುಮತಿ ಕೇಳಬೇಕು. ಇದು ಹಿಮಾಲಯ ಪರ್ವತದಲ್ಲಿ ಪ್ರಕೃತಿ ನಿರ್ಮಿತವಾಗಿರತಕ್ಕಂಥ ಹೂವಿನ ತೋಟ. ಇದು ಯಾರ ಅನುಮತಿ ಯಾಕೆ ಬೇಕು? ಯಾರ ಅನುಮತಿ ಬೇಕಾಗಿಲ್ಲ. ಭಗವಂತ ನಿರ್ಮಾಣ ಮಾಡಿದ್ದು. ಭಗವಂತ ನಿರ್ಮಾಣ ಮಾಡಿದ್ದ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಅದರ ಸವಿಯನ್ನು ಸವಿಯಬಹುದು, ಅದರ ಸೌಂದರ್ಯವನ್ನು ಆಸ್ವಾದಿಸಬಹುದು. ಅದನ್ನು ಸವಿಯಬಹುದಾಗಿರತಕ್ಕಂತಹ ಪ್ರಾಣಿಗಳಲ್ಲಿ ಕುಬೇರನು ಒಬ್ಬ ಅಷ್ಟೇ. ದೇವರ ಮಕ್ಕಳಿಗೆ ಹಕ್ಕಿದೆ, ಸರ್ವರಿಗೂ ಹಕ್ಕಿರುವಂಥದ್ದು. ಇದು ಕುಬೇರನ ಸೊತ್ತಲ್ಲ. ಹೀಗೆ ಹೇಳಿ ಅವರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನೀರಿಗೆ ಇಳಿದು ಬಿಡ್ತಾನೆ ಭೀಮಸೇನ. ಎಲ್ಲರೂ ಭೀಮಸೇನ ಸುತ್ತುಗಟ್ಟಿಬಿಡ್ತಾರೆ. ಭಯಂಕರವಾದ ಹೋರಾಟ ಶುರುವಾಯಿತು. ಏನು ಮಾಡಿದರೂ ಭೀಮಸೇನನನ್ನು ಎದುರಿಸಲಿಕ್ಕೆ ಆ ಕ್ರೋಧವಶ ದೈತ್ಯರಿಗೆ ಆಗ್ತಾ ಇಲ್ಲ. ಕೊನೆಗೆ ಓಡಿ ಹೋಗಿ ಕುಬೇರನಿಗೆ ದೂರಿಡ್ತಾರೆ. ಅಂತಹ ಸಾಮರ್ಥ್ಯ, ಅಂಥ ಒಂದು ಸತ್ವ ಭೀಮಸೇನ ದೇವರಿಗಿದೆ. ಅದನ್ನೇ ಮಹಾಭಾರತದಲ್ಲಿ ಹೇಳ್ತಾರೆ, ವಾತೇನ ಕುಂತ್ಯಾಂ ಬಲವಾನ್ ಸುಜಾತಃ ಶೂರಸ್ತಪಸ್ವಿ ದ್ವಿಷತಾಂ ನಿಹಂತ ಸತ್ಯೇಜ ಧರ್ಮೇಜ ರಥಃ ಸದೈವ ಪರಾಕ್ರಮೆ ಶತ್ರುಭಿರಪ್ರದೃಶ್ಯ. ಪರಾಕ್ರಮದಲ್ಲಿ ಯಾವ ಶತ್ರುಗಳೂ ಅವನನ್ನೇನು ಮಾಡಲಿಕ್ಕಾಗುವುದಿಲ್ಲ. ಅಂಥವನವನು, ಅಂತಹ ಬಲಿಷ್ಠ, ಶೂರ, ತಪಸ್ವಿ, ಎಂತಹ ಶತ್ರುಗಳನ್ನು ಸಂಹಾರ ಮಾಡತಕ್ಕಂಥವನು, ಮತ್ತು ಸತ್ಯಧರ್ಮಗಳಲ್ಲಿ ಯಾವಾಗಲೂ ರತನಾಗಿರ್ತಕ್ಕಂಥವನು. ಪರಾಕ್ರಮದಲ್ಲಂತೂ ಯಾವ ಶತ್ರುಗಳಿಗೂ ಅವನನ್ನು ಮುಟ್ಲಿಕ್ಕೆ ಆಗೋದಿಲ್ಲ, ಆಕ್ರಮಣ ಮಾಡಲಿಕ್ಕೆ ಆಗೋದಿಲ್ಲ. ಅಂಥವನು ಭೀಮಸೇನ. ತೇನ ಕುಂತ್ಯಾಂ ಬಲವಾನ್ ಸುಜಾತಃ. ಅವನು ವಾಯುಪುತ್ರ, ಕುಂತಿಯಲ್ಲಿ ಜನಿಸಿದವ, ಪರಿಪೂರ್ಣ ಬಲಸ್ವರೂಪ. ಬಲವಾನ್ ಸ ಜಾತಃ, ಪರಿಪೂರ್ಣ ಬಲಸ್ವರೂಪ. ದೇಹಬಲ, ಮನೋಬಲ, ಆತ್ಮಬಲ ಮೂರೂ ಚೆನ್ನಾಗಿರತಕ್ಕಂತಹ ಬಲಿಷ್ಠ ವ್ಯಕ್ತಿ. ಶೂರನಾಗಿದ್ದಾನೆ, ತಪಸ್ವಿಯಾಗಿದ್ದಾನೆ, ಶೂರನ ಶತ್ರುಗಳನ್ನು ಮಣಿಸ್ತಕ್ಕಂಥವನಾಗಿದ್ದಾನೆ, ಆಳವಾದ ಪಾಂಡಿತ್ಯವುಳ್ಳವನಾಗಿದ್ದಾನೆ. ಸತ್ಯರಥನಾಗಿದ್ದಾನೆ, ನಿರಂತರ ಶಾಸ್ತ್ರಾಧ್ಯಯನ ಮಾಡಿದವನಾಗಿದ್ದಾನೆ. ಯತ್ಮೇಚ ರಥಃ ಸತ್ಯೇಚ ಧರ್ಮೇಚ ರಥಃ, ಸತ್ಯದಲ್ಲಿಯೂ ಧರ್ಮದಲ್ಲಿಯೂ ರಥನಾಗಿದ್ದಾನೆ. ಅಂತಹ ಒಂದು ತಪಸ್ಸು, ಮಾನಸಿಕ ವಾಚಿಕ ದೈಹಿಕ ತಪಸ್ಸು, ಶಾಸ್ತ್ರಶ್ರವಣ, ಮನನ, ನಿಧಿಧ್ಯಾಸನ, ಇದೆಲ್ಲ ಭೀಮಸೇನ ದೇವರಲ್ಲಿ ಪೂರ್ಣ ಪ್ರಮಾಣದಲ್ಲಿದೆ. ಮತ್ತು ಅವನು ಭೀಮ, ಅವನಿಗೆ ಹೆದರಿಕೆ ಇಲ್ಲ. ಅವ ಇನ್ನೊಬ್ಬರನ್ನು ಹೆದರಿಸ್ತಾನೆ. ಮತ್ತು ಭೀಮ, ಹೆದರಿಕೆ ಇಲ್ಲ. ಅವನಿದ್ದರೆ ಯಾರಿಗೂ ಹೆದರಿಕೆ ಇಲ್ಲ, ಹೆದರಿಕೆಯನ್ನು ಪರಿಹಾರ ಮಾಡ್ತಕ್ಕಂಥವನು ಅಂತಹ ಭೀಮ. ಅವನು ಯಾವತ್ತೂ ಅಸತ್ಯದ ದಾರಿಯಲ್ಲಿ ನಡೆದವನಲ್ಲ, ಅಧರ್ಮದ ಸ್ಪರ್ಶ ಇಲ್ಲ. ಧರ್ಮರಾಜನಾಗಿ ಅದನ್ನು ಗುರುತಿಸಲಿಲ್ಲ ಅವನು, ವಿದುರ ಗುರುತಿಸಿದ. ಇವನ ಒಂದು ಭೀಮನ ಒಂದು ನಿಷ್ಠೆಯನ್ನು, ಸತ್ಯಧರ್ಮ ಪರತೆಯನ್ನು
ವಿದುರ ಗುರುತಿಸ್ತಾನೆ ಹೊರತು ಧರ್ಮರಾಜ ಗುರುತಿಸಲಿಲ್ಲ. ಅದಕ್ಕೋಸ್ಕರ ವಿದುರ ಹೇಳೋದು ಭೀಮಸೇನನ ಬಗ್ಗೆ, ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವರ್ಕೋದರಹ ಅಂತ ಹೇಳ್ತಾನೆ. ಈ ಅಂತಹ ಒಂದು ಶಕ್ತಿ ಇದೆ. ಆ ಭಗವಂತನೇ ಸ್ವಾಮಿ ಅಂತ ಯಾವತ್ತೂ ತಿಳಿದವನು, ಅಂತಹ ವಿಶ್ವಧಾರಕ ಶಕ್ತಿ ಏನಿದೆ ಅದು ಭೀಮಸೇನನಿಗಿದೆ. ಅಂತಹ ಭೀಮಸೇನನೇ ಕ್ರೋಧವಶರನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ. ಅದು ಭಗವಂತನ ಸಂಕಲ್ಪ. ಅಂತಹ ಭೀಮ ಅವರೊಂದಿಗೆ ಹೋರಾಟ ಮಾಡ್ತಾ ಇದ್ದಾನೆ. ಸತ್ಯನಲ್ಲಿ ಸದಾ ನಿರತನಾದವ, ವಿಷ್ಣು ಪ್ರೀತ್ಯರ್ಥವಾಗಿ ಸ್ವಾರ್ಥವಿಲ್ಲದೆ ಲಕ್ಷ ಲಕ್ಷ ಸಂಖ್ಯೆ ಸೈನಿಕರನ್ನು ಸಂಹಾರ ಮಾಡ್ತಾನೆ. ಬದುಕುಳಿದವರು ಹೋಗಿ ದೂರು ಕೊಡ್ತಾರೆ ಕುಬೇರನಿಗೆ. ಭೀಮನಲ್ಲಿ ಯಾವ ಆಯುಧ ಇಲ್ಲ, ಅವನಿದ್ದದ್ದು ಪಾಶ, ಖಡ್ಗ, ಗದೆ, ಧನಸ್ಸು ಅಷ್ಟೇ. ಇನ್ಯಾವ ಶಸ್ತ್ರಾಸ್ತ್ರಗಳು ಇಲ್ಲ, ಅವನಿಗೆ ಬೇಕಾಗಿಲ್ಲ. ಯಾವ ಅಸ್ತ್ರಗಳು ಅವನಿಗೆ ಬೇಕಾಗಿಲ್ಲ. ಅವನಿಗೆ ಬಾಹುಬಲ ಮಾತ್ರ. ಬರೀ ಬಾಹುಬಲ ಅಲ್ಲ, ವಿದ್ಯಾಬಲವೂ ಇದೆ. ಅದನ್ನು ನೋಡಿಯೇ ಸೋತು ಹೋಗಬೇಕು. ಮೊದಲು ಕ್ರೋಧವಶರು ಇವನಿಗೂ ವಾಗ್ಯುದ್ಧ ಆಗತ್ತೆ, ಆಮೇಲೆ ಬಾಹುಯುದ್ಧ. ಹೀಗೆ ವಾಗ್ಯುದ್ಧ, ಆಮೇಲೆ ಬಾಹುಯುದ್ಧ ಎಲ್ಲವೂ ಆಗ್ತದೆ. ಕುಬೇರ ಅವನು ದೇವತೆ, ರಾಕ್ಷಸರು ಕೂಡ ದೇವತೆಗಳ ರಕ್ಷೆಯಲ್ಲೇ ಇರ್ತಾರೆ. ದೇವತೆಗಳಿಂದ ದೂರ ಇರಬೇಕಾಗಿ ಬಂದವರು. ಕುಬೇರನಿಗೂ ಶಿವನಿಗೂ ಸ್ವಲ್ಪ ಫ್ರೆಂಡ್ಶಿಪ್ಪು. ರಾಕ್ಷಸರೆಲ್ಲ ಶಿವಭಕ್ತರು. ಶಿವನ ರಕ್ಷೆ ಇರತಕ್ಕಂತಹ ಕುಬೇರನಲ್ಲಿ ಇವರು ಬಂದು ಸೇರಿದವರು. ಮತಾಂಧರಾದ ಶೈವರು ಅಂತ ಹೇಳ್ತಾರೆ ಅವರನ್ನು. ವಿಷ್ಣು ಪಾರಮ್ಯವನ್ನು ವಿರೋಧ ಮಾಡ್ತಕ್ಕಂಥವರು. ಭೀಮಸೇನ ನೋಡಿದ ಕೂಡಲೇ ಅವ್ರಿಗೆ ಅನಿಸಿದ್ದು ಇವ ಪರಮ ವೈಷ್ಣವ. ಯಾಕಂದರೆ ಅವರು ಪರಮಶೈವರು. ತಾತ್ವಿಕವಾದ ಈ ಜಗಳದಲ್ಲಿ ಸೋತರೂ ಕೂಡ ಆಮೇಲೆ ದೈಹಿಕ ಹೋರಾಟದಲ್ಲಿ ಅವರು ಸಿದ್ಧರಾಗ್ತಾರೆ. ಇದು ಶೈವ ಕ್ಷೇತ್ರ, ಇದು ಕುಬೇರನ ಉದ್ಯಾನವನ, ಇದು ಶೈವ ಕ್ಷೇತ್ರ. ಏನು ಮಾತಿನಲ್ಲಿ ಭೀಮ ಭಾರಿ ಅವನು ಪರಮ ವೈಷ್ಣವ, ಪರಮ ಭಾಗವತ, ತಾತ್ವಿಕವಾದಲ್ಲಿ ನಾವು ಸೋಲ್ಬೋದು. ಆದರೆ ಇದು ಶೈವ ಕ್ಷೇತ್ರ, ಇದು ಕುಬೇರನ ಉದ್ಯಾನ ಅಂತೆಲ್ಲ ಅನ್ಕೋತಾರೆ ಅವರು. ಆದರೆ ಭೀಮ ಹೇಳಿದ್ದ ಈಗಾಗಲೇ, ಇದು ಭಗವಂತ ಸೃಷ್ಟಿ ಮಾಡಿದ್ದು, ಇದು ಶೈವ ಕ್ಷೇತ್ರವಲ್ಲ, ಕುಬೇರನ ಸ್ವಾಮ್ಯಕ್ಕೆ ಸೇರಿದ್ದು ಅಲ್ಲ, ನಿಮ್ಗೆ ಯಾರು ಹಕ್ಕು ಕೊಟ್ಟರು ಅಂತ ಕೇಳಿದ್ನಲ್ವ. ಆ ರೀತಿಯಲ್ಲಿ ಭೀಮಸೇನ ವೇದದಿಂದ, ಶಾಸ್ತ್ರಾಧಾರದಿಂದ ತನ್ನ ವೈಷ್ಣವ ಪ್ರಜ್ಞೆಯನ್ನು ಸಮರ್ಥನೆ ಮಾಡ್ತಾನೆ. ಅವರಿಗೆ ಉತ್ತರ ಕೊಡಲಿಕ್ಕೆ ಆಗದೆ ಮುಗಿಸ್ಬಿಡಬೇಕು ಅಂತ ಇವನ ಮೇಲೆ ಆಕ್ರಮಣ ಮಾಡ್ತಾರೆ ಆ ಕ್ರೋಧವಶರು. ಅದು ಹಾಗೆ ಮಾತಿನಲ್ಲಿ ಆಗದೆ ಹೋದರೆ ಕೊನೆಗೆ ನಾಶವೇ ಮಾಡೋದು. ಸಾಮದಾನ ಭೇದಗಳಿಂದಾಗಿ ಅನ್ಯಮತೀಯರು ಎಷ್ಟೋ ಹಿಂದೂಗಳನ್ನ ಮತಾಂತರ ಮಾಡಲಿಲ್ಲ. ಅದು ಕೊನೆಗೆ ಆಗದೆ ಹೋದರೆ ಕೊನೆಗೆ ನಾಶ ಮಾಡುವಂಥದ್ದು. ಹಿಂದೆ ಮದ್ರಾಸ್ನಲ್ಲಿ ಒಬ್ಬ ರಾಜ ಇದ್ದಂತೆ. ಅಲ್ಲಿ ಮದ್ರಾಸ್ನಲ್ಲಿ ರಾಮಾನುಜರು ವಿಷ್ಣು ಭಕ್ತಿಯನ್ನು ಪ್ರಚಾರ ಮಾಡ್ತಾಯಿದ್ರು. ಆದರೆ ಆ ರಾಜ ಪರಮಶೈವ. ಅವನು ಯಾವತ್ತೂ ವಿಷ್ಣು ಪಾರಮ್ಯವನ್ನು ಸಹಿಸೋದಿಲ್ಲ. ವಿಷ್ಣು ಪಾರಮ್ಯವನ್ನು ಸಹಿಸದಂತಹ ಅವ ಯಾರಾದರೂ ವಿಷ್ಣು ಭಕ್ತರನ್ನು ನೋಡಿದರೆ ಅವರ ಕಣ್ಣು ಕೀಳಬೇಕು ಅಂತ ಹೇಳ್ತಿದ್ದ. ಅದಕ್ಕೋಸ್ಕರವಾಗಿ ರಾಮಾನುಜರು ವೈಷ್ಣವರಾಗಿದ್ದಾರೆ, ವಿಷ್ಣು ಭಕ್ತರಾಗಿದ್ದಾರೆ, ಅವರನ್ನು ಹಿಡಿದು ತನ್ನಿ ಅವರ ಕಣ್ಣು ಕಿತ್ತಾಕಿ ಅಂತ ಆಜ್ಞಾಪಿಸ್ತಾನಂತೆ. ರಾಮಾನುಜಾಚಾರ್ಯರು ಕಣ್ಣು ತಪ್ಪಿಸ್ಕೊಂಡು ಅಲ್ಲಿಂದ ಓಡಿ ಬಂದು ಮೇಲುಕೋಟೆಯಲ್ಲಿ ಕೂತ್ಕೋತಾರೆ. ಅದು ಹಾಗೆ ಕರ್ನಾಟಕ ಸ್ವಭಾವವೇ ಹಾಗೆ. ಯಾರು ಬಂದರೂ ಕೂಡ ಇಲ್ಲಿ ಅವರಿಗೆ ಆಶ್ರಯ ಇದೆ ಕರ್ನಾಟಕದಲ್ಲಿ. ಅಲ್ಲಿ ಅವರಿಂದ ಭಯಪಟ್ಟು ರಾಮಾನುಜರು ಮೇಲುಕೋಟೆಗೆ ಬಂದು ಕೂತ್ಕೊಂಡ್ರು. ಮೇಲುಕೋಟೆಯನ್ನೇ ಅವರು ಕಾರ್ಯಕ್ಷೇತ್ರ ಮಾಡಿಕೊಂಡ್ರು. ವಿಷ್ಣುವರ್ಧನ ಕಾಲಾಗ ವಿಷ್ಣುವರ್ಧನ ಆಶ್ರಯ ಕೊಟ್ಟ, ಅಲ್ಲೇ ನೆಲೆಸಿದರು.
ಶೃಂಗೇರಿಯಲ್ಲಿ ಶಂಕರಾಚಾರ್ಯರು, ಅವ್ರಿಗೂ ಅದೇ ಒಂದು ಥ್ರೆಟ್ ಇತ್ತು. ಅವರು ಕೇರಳದಿಂದ ಓಡಿ ಬಂದು ಶೃಂಗೇರಿಯಲ್ಲಿ ಕೇಂದ್ರ ಕಟ್ಟಿಕೊಂಡರು. ಕೇರಳದಲ್ಲಿ ಏನು ಮಾಡಲಿಲ್ಲ ಅವರು. ಸೈನಿಕರು ಹುಡುಕಿದರು, ಎಲ್ಲಿ ಹುಡುಕಿದ್ರು ರಾಮಾನುಜ ಸಿಗಲಿಲ್ಲ. ಅವರ ಶಿಷ್ಯ ಒಬ್ಬ ಕೂರೇಶ ಅಂತ, ನಮ್ಮ ಗುರುಗಳನ್ನು ಹುಡುಕಿ ಕಣ್ಣು ಕಿತ್ತಾರೆ ಇವರು ಅಂತೇಳಿ ಅವ ತನ್ನ ಗುರುಗಳಿಗೆ ಆಗ್ತಕ್ಕಂಥ ಶಿಕ್ಷೆಯನ್ನು ತಪ್ಪಿಸಬೇಕು ಅಂತ ತಾನೇ ರಾಮಾನುಜ ಅಂತ ಹೇಳ್ಕೊಂಡ್ಬಿಟ್ನಂತೆ. ಸರಿ, ಅವನನ್ನು ಕರೆದೊಯ್ದ್ರಲ್ಲ ರಾಜಸಭೆಗೆ. ರಾಜ ಇವ ಒಬ್ಬ ವೈಷ್ಣವ ಅಂತೇಳಿ ಅವರ ಕಣ್ಣನ್ನು ಕಿತ್ತಿಸಿಬಿಟ್ಟ. ವಿಷಯ ಗೊತ್ತಾಯಿತು ರಾಮಾನುಜರಿಗೆ. ಮೇಲುಕೋಟೆಯಲ್ಲಿದ್ದರು. ತಮ್ಮ ಶಿಷ್ಯನ ಮೇಲೆ ಅನುಕಂಪ ತೋರಿ ಓಡಿ ಬರ್ತಾರೆ. ನೀನೇ ರಾಮಾನುಜ ಅಂತ ಹೇಳಿ ಕಣ್ಣು ಕಳ್ಕೊಂಡಿಯಲ್ಲ ಅಂತ ಗೋಳಾಡ್ತಾರೆ. ಆಗ ಕೂರೇಶರು ಹೇಳ್ತಾರಂತೆ, ಗುರುಗಳೇ, ನೀವು ನನಗೆ ಒಳಗಣ್ಣು ಕೊಟ್ಟಿದ್ದೀರಿ, ಆದ್ದರಿಂದ ಹೊರಗಣ್ಣು ಹೋದರೂ ನನಗೇನು ಬೇಸರ ಇಲ್ಲ ಅಂತ ಹೇಳ್ತಾರಂತೆ ಕೂರೇಶರು. ಇದು ಇತಿಹಾಸದಲ್ಲಿ ನಡೆತಕ್ಕಂತಹ ವಿಷಯ. ಹೀಗೆ ಕ್ರೋಧವಶರಾಗಿರ್ತಕ್ಕಂತಹ ರಾಕ್ಷಸರು ಮೊದಲು ಈ ಪರಮ ವೈಷ್ಣವ ಆಗಿರ್ತಕ್ಕಂತಹ ಭೀಮನನ್ನು ವಾದದಲ್ಲಿ ಸೋಲಿಸಲಿಕ್ಕೆ ನೋಡಿದರು, ಆಗಲಿಲ್ಲ. ಕೊನೆಗೆ ಅವನನ್ನು ಸಂಹಾರ ಮಾಡಬೇಕು ಅಂತ ಹೋಗಿ ಆ ಭೀಮಸೇನಿಂದ ಹತರಾಗಿಬಿಡ್ತಾರೆ. ಇನ್ನು ಅಳಿದುಳಿದವರು ಕುಬೇರನಿಗೆ ಒಂದು ವರದಿ ಒಪ್ಪಿಸ್ತಾರೆ. ಯಾವನೊಬ್ಬ ಭಯಂಕರ ಮನುಷ್ಯ ಬಂದಿದ್ದಾನೆ, ಪಾಂಡುವಿನ ಮಗ ಅಂತೆ, ಭೀಮನಂತೆ, ಅವ ಈ ಸರೋವರದ ಸೌಗಂಧಿಕ ಪುಷ್ಪ ಕೊಂಡೊಯ್ತಾ ಇದ್ದಾನೆ ಅಂತ ಕುಬೇರನಿಗೆ ವರದಿ ಕೊಟ್ಟರು. ಭೀಮಸೇನ ದೇವರು ಆರಾಮಾಗಿ ಸರೋವರಕ್ಕೆ ಇಳಿದ್ರು, ಚೆನ್ನಾಗಿ ಸ್ನಾನ ಮಾಡಿದರು, ನೀರು ಕುಡಿದರು, ತಮ್ಮ ಮನಸ್ಸಿಗೆ ಬಂದಷ್ಟು ಸಾಕನಿಸುವಷ್ಟು ಹೂ ಕಿತ್ತಿದ್ರು. ಆಗ ಕುಬೇರ ಸುಮ್ಮನೆ ಇದ್ದ. ಬಂದು ಹೇಳಿದಾಗ, ದೂರು ಕೊಟ್ಟಾಗ, ಹೋಗಲಿ ಬಿಡು, ಬೇಕಾಷ್ಟು ಹಿಡ್ಕೊಂಡು ಹೋಗಲಿ, ನಿಮ್ದೇನು ಹೋಯ್ತು, ದ್ರೌಪದಿಗೋಸ್ಕರ ಹೂವನ್ನು ಕೊಂಡೊಯ್ತಾ ಇದ್ದಾನೆ, ಎಷ್ಟು ಬೇಕಾದರೂ ಕೊಂಡೊಯ್ದು ಸುಮ್ಮನಿರಿ ಅಂತ ಹೇಳಿದಂತೆ ಕುಬೇರ. ಆ ಕ್ರೋಧಶ ದೈತ್ಯರ ಮುಖಂಡ ಮಣಿಮಂತ ಅಂತ, ಅವನ ಹಿಂದೆ ಲಕ್ಷ ಸೈನಿಕರಿದ್ದಾರೆ. ಆ ಮಣಿಮಂತನ ಹಿಂದೆ ಅವರೆಲ್ಲ ಈ ಭೀಮನನ್ನು ವಿರೋಧಿಸಲಿಕ್ಕೆ ಬರ್ತಾರೆ. ಆಗುವುದಿಲ್ಲ, ಅವರೆಲ್ಲ ಸಂಹೃತರಾಗಿ ಹೋಗ್ತಾರೆ. ಇದು ಭೀಮಾವತಾರದ ಬಹಳ ಮುಖ್ಯವಾಗಿರತಕ್ಕಂತಹ ಘಟನೆ. ಇದು ಲಕ್ಷ ಕ್ರೋಧವಶ ದೈತ್ಯರನ್ನು, ಅದೇ ಕ್ರೋಧವಶ ದೈತ್ಯರೇ ಮುಂದಿನ ಅವತಾರ, ಮುಂದಿನ ಕಲಿಯುಗದಲ್ಲಿ ಮುಂದಿನ ಅವತಾರಕ್ಕೆ ನಾಂದಿಯಾಗುವ ಸಂಗತಿ ಇದು, ಕ್ರೋಧವಶ ಸಂಹಾರ. ಇಷ್ಟು ದೊಡ್ಡ ಒಂದು ದುಷ್ಟ ಶಕ್ತಿಯ ಸಂಹಾರ ಮಾಡಿದ್ದಾನೆ ಭೀಮಸೇನ. ಅವರೇ ಮುಂದೆ ಕಲಿಯುಗದಲ್ಲಿ ಮತ್ತೆ ಅಸುರರಾಗಿ ಹುಡ್ತಾರೆ. ಈ ಭೀಮಸೇನ ದೇವರು ಹೀಗೆ ಅವರನ್ನೆಲ್ಲ ಸಂಹಾರ ಮಾಡಿ ಒಂದು ಮಹತ್ತರವಾಗಿರತಕ್ಕಂತಹ ಕಾರ್ಯವನ್ನು ಮಾಡ್ತಾರೆ. ಸೌಗಂಧಿಕ ಪುಷ್ಪ ತರುವೊಂದು ನಿಮಿತ್ತ ಅಷ್ಟೇ. ಸರಿ, ಆ ಹೂವಿನ ಕಣಿವೆಗೆ ಹೋದ. ಶಂಖನಾದ ಮಾಡಿದ ಕೂಡಲೇ ಅಸುರರೆಲ್ಲ ಓಡಿ ಹೋದರು. ಯಾಕಂದರೆ ಶಂಖನಾದ ಮಾಡಿದರೆ ದುಷ್ಟಶಕ್ತಿಯೆಲ್ಲ ನಾಶವಾಗ್ತದೆ. ಆ ಶಂಖನಾದದಲ್ಲಿ ಒಂದು ಲಕ್ಷ್ಮಿಯ ಸನ್ನಿಧಾನ ಇದೆ. ಅದು ಓಂಕಾರದ ನಾದ, ಅದು ಶಂಖನಾದ. ಅಸುರ ಸಂಹಾರಕ್ಕಾಗಿಯೇ ದೂರ ಮಾಡಲಿಕ್ಕೋಸ್ಕರವಾಗಿರುವಂಥದ್ದು. ಆದ್ದರಿಂದ ಪ್ರತಿ ಮನೆಗಳಲ್ಲಿ ಕೂಡ ಶಂಖನಾದ ಮಾಡ್ತಾರೆ, ಮತ್ತು ಘಂಟಾನಾದ ಮಾಡ್ತಾರೆ. ಆ ಘಂಟಾನಾದವು ಕೂಡ ಅಷ್ಟೇ, ಅದು ಓಂಕಾರನಾದ. ಆ ಘಂಟೆಯಲ್ಲಿ ಅದು ಇರಬೇಕು, ಓಂಕಾರದ ಒಂದು ನಾದ ತರಂಗ ಇರಬೇಕು. ಅಂತಹ ಘಂಟಾನಾದ ಶಂಖನಾದ ಮಾಡಿದರೆ ದುಷ್ಟಶಕ್ತಿಯೆಲ್ಲ ದೂರ ಆಗ್ತದೆ. ಅದಕ್ಕೊಂದು ಘಟನೆ ಈ ತಾಂತ್ರಿಕರು ಒರಿಸ್ಸಾದೆಲ್ಲ ಜಾಸ್ತಿ ಅದೆಲ್ಲ. ಈ ನವರಾತ್ರಿ ಸಂದರ್ಭದಲ್ಲಿ ಚಿಕ್ಕ ಹುಡುಗಿಯರನ್ನು ನಗ್ನರನ್ನಾಗಿ ಮಾಡಿ ಅವರು ಕನ್ಯಕಾ ಪೂಜೆ ಅಂತ ಮಾಡ್ತಾರೆ.
ಆ ಸಂದರ್ಭದಲ್ಲಿ ಯಾರಾದರೂ ಕೆಟ್ಟ ಭಾವನೆಯಿಂದ ಕೂತಿದ್ದರೆ ಅವರನ್ನು ದಯವಿಟ್ಟು ಹೊರಟು ಹೋಗಿ ಅಂತ ಹೇಳ್ತಾರಂತೆ. ಯಾಕೆಂದರೆ ನಾವು ಭೂತೋಚ್ಚಾಟನ ಮಂತ್ರ ಹೇಳ್ತೀವಿ, ನೀವು ಇಲ್ಲಿಂದ ಎದ್ದು ಹೋಗ್ರಿ ಅಂತ. ಒಂದು ವೇಳೆ ಹಾಗೆ ಹೇಳಿದಾಗ ನೀವು ಕೂತಿದ್ರೆ ನೀವು ಓಡಿ ಹೋಗಬೇಕಾಗತ್ತೆ ಅಂತ ಹೇಳ್ತಾರಂತೆ. ಹಾಗೆ ಹೇಳಿದ ಮೇಲೆ ಕೂಡ ಒಬ್ಬ ಕೂತ್ಕೊಂಡಿದ್ದಂತೆ. ಯಾವಾಗ ಘಂಟಾನಾದ ಮಾಡಿದರೂ ಘಂಟಾನಾದ ಮಾಡಿದ ಕೂಡಲೇ ಅವರಿಂದ ಓಡಿ ಹೋದಂತೆ. ಯಾಕೆ ಹೋದಂತ ಕೇಳಿದರೆ, ನಾನು ಆ ಹುಡುಗಿಯನ್ನು ಕೆಟ್ಟ ಭಾವನೆಯಿಂದ ನೋಡ್ತಾ ಇದ್ದೆ, ಅವರು ಆ ಮಂತ್ರ ಹೇಳೋದನ್ನು ಕೇಳಿ ನಿಲ್ಲಕ್ಕೆ ಆಗಲಿಲ್ಲ ಅಂತ ಎದ್ದು ಓಡಿದಂತೆ. ಹೀಗೆ ಆಸುರಿ ಶಕ್ತಿಗಳಿಗೆ ಶಂಖನಾದ, ಇದು ಘಂಟಾನಾದ ಇದನ್ನು ಕೇಳಿದ ಕೂಡಲೇ ಅವರ ಶಕ್ತಿ ಹ್ರಾಸವಾಗಿಬಿಡ್ತದಂತೆ. ಅದಕ್ಕೋಸ್ಕರವಾಗಿ ಪೂಜೆ ಮಾಡಬೇಕಾದ್ರೆ ಘಂಟಾನಾದ ಮಾಡುವಂಥದ್ದು. ಬೆಳಗ್ಗೆ ಹಾಗೂ ಸಾಯಂಕಾಲ 2 ಹೊತ್ತು ಶಂಖನಾದ ಮಾಡುವಂಥದ್ದು. ಹಾಗೆ ಮಾಡಿದಾಗ ಅಸುರ ಶಕ್ತಿಗಳಿಗೆ ಗಾಬರಿ ಆಗ್ತದೆ, ಅವರೆಲ್ಲ ಓಡಿ ಹೋಗ್ತಾರೆ. ಇದೇ ರೀತಿಯಲ್ಲಿ ಭೀಮ ಶಂಖನಾದ ಮಾಡಿ ಯುದ್ಧಕ್ಕೆ ಆಹ್ವಾನ ಮಾಡಿದ. ಭಯಂಕರವಾದ ಯುದ್ಧ ಆಯಿತು. ಏಕಾಕಿಯಾಗಿರತಕ್ಕಂಥ ಭೀಮ ಅವರನ್ನೆಲ್ಲ ಸಂಹಾರ ಮಾಡಿದ. ಕೋಟಿ ರಾಕ್ಷಸರೊಡನೆ ಯುದ್ಧ ಮಾಡಿ ಅವ್ರನ್ನೆಲ್ಲ ಸಂಹಾರ ಮಾಡ್ತಾನೆ. ಎಲ್ಲ ರಾಕ್ಷಸರು ಹೋಗಿ ಮಣಿಮಂತನಿಗೆ ಹೇಳಿದರು, ಭೀಮನ ಪರಾಕ್ರಮ ವಿವರಿಸಿದರು. ಮಣಿಮಂತ ರಾಕ್ಷಸರ ಮುಖಂಡ, ಅವನೇ ಬಂದ. ಅವನ ಜೊತೆ ಭೀಕರ ಯುದ್ಧ ಆಯಿತು. ಭೀಮನಿಗೂ ಮಣಿಮಂತನಿಗೂ ಭಯಂಕರವಾದ ಯುದ್ಧ ಆಯಿತು. ಕೊನೆಗೆ ಭೀಮಸೇನ ಎದುರು ಹೋರಾಡಲಿಕ್ಕಾಗದೆ ಆ ಮಣಿಮಂತ ಸತ್ತು ಹೋಗ್ತಾನೆ. ಹೀಗೆ ಈ ಕ್ರೋಧವಶ ರಾಕ್ಷಸರು, ಅವರ ಮುಖಂಡನಾಗಿರತಕ್ಕಂತಹ ಮಣಿಮಂತ ಇವರ ಸಂಹಾರ ಮಾಡಬೇಕಾಗಿರೋದು ಇದು ದ್ರೌಪದಿಯ ಮನದಿಂಗಿತ. ಈ ಮನದಿಂಗಿತವನ್ನು ಅರಿತು ಭೀಮಸೇನ ದೇವರು ಈ ಕ್ರೋಧವಶ ದೈತ್ಯರನ್ನು ಸಂಹಾರ ಮಾಡ್ತಾರೆ. ಇಷ್ಟು ವಿಚಾರವನ್ನು ಇಲ್ಲಿ ಸಂಗ್ರಹ ಮಾಡ್ತಾರೆ. ಆಮೇಲೆ ಮುಂದೆ ಎಲ್ಲ ದೈತ್ಯರ ಸಂಹಾರ ಆದಮೇಲೆ ಕುಬೇರ ಹೇಳ್ತಾನೆ, ನೀವು ಎಷ್ಟು ದಿನ ಬೇಕಾದರೂ ನೀವು ಇಲ್ಲಿ ಇರ್ಬೋದು, ನಿರ್ಭಯ ಆಗಿರ್ಬೋದು. ನನಗೆ ಈ ಯಕ್ಷ ರಾಕ್ಷಸರನ್ನು ಕೊಂದದ್ದು ಸಂತೋಷವಾಗಿದೆ. ಲೋಕದೃಷ್ಟಿಯಲ್ಲಿ ದ್ರೌಪದಿ ಆ ಸೌಗಂಧಿಕಾ ಪುಷ್ಪ ಬೇಕು ಅಂತ ಹೇಳಿದ್ದಾಳೆ. ಲೋಕದೃಷ್ಟಿಯಲ್ಲಿ ದ್ರೌಪದಿ ಹಾಗೆ ಹೇಳಿದರೂ ಕೂಡ ನಿಜವಾಗಿ ಕೃಷ್ಣ ಸಂಕಲ್ಪದಂತೆ ನೀನು ಮಾಡಿದ್ದೀಯಾ. ಆದ್ದರಿಂದ ನನಗೆ ನಿನಗೆ ತುಂಬ ಸಂತೋಷವಾಗಿದೆ. ನನಗೆ ಒಂದು ಶಾಪ ಇತ್ತು, ನಾನೊಂದು ಋಷಿ ಶಾಪಕ್ಕೆ ಒಳಗಾಗಿದ್ದೆ. ಆ ಶಾಪ ಇವತ್ತು ಪರಿಹಾರ ಆಯಿತು. ನನಗೆ ಅಗಸ್ತ್ಯ ಋಷಿಗಳು ನನಗೆ ಒಂದು ಶಾಪ ಕೊಟ್ಟಿದ್ದರು. ನಾನು ಮಾಡಿದ ಒಂದು ಅಪರಾಧಕ್ಕೆ ನನಗೆ ಶಾಪವನ್ನು ಕೊಟ್ಟಿದ್ದರು. ನನ್ನನ್ನು ಆ ಶಾಪದಿಂದ ಭೀಮಸೇನ ಬಿಡುಗಡೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಕುಬೇರ. ಇದರಿಂದ ಧರ್ಮರಾಜನಿಗೂ ಆಶ್ಚರ್ಯ. ಭೀಮಸೇನ ಕಂಡ ಮೇಲೆ ಯಾಕೆ ಶಾಪ ವಿಮೋಚನೆ ಆಯಿತು, ಏನು ಶಾಪ ನಿನಗೆ ಬಂದದ್ದು, ಭೀಮಸೇನ ದರ್ಶನ ಆದಮೇಲೆ ನಿನ್ನ ಶಾಪ ವಿಮೋಚನೆ ಆದದ್ದು ಹೇಗೆ, ಅದೇನು ಅಂತ ಹೇಳಿದಾಗ ಕುಬೇರ ಹೇಳ್ತಾನಂತೆ, ಹಿಂದೆ ಒಮ್ಮೆ ಆಕಾಶ ಮಾರ್ಗದಲ್ಲಿ ಕುಬೇರ ಮಣಿಮಂತನೊಂದಿಗೆ ಹೋಗ್ತಾ ಇದ್ದಂತೆ. ಆಗ ಅಗಸ್ತ್ಯಾಶ್ರಮ ಬರುತ್ತೆ. ಅಗಸ್ತ್ಯಾಶ್ರಮದ ಮೇಲೆ ಕಡೆಯಿಂದ ಹೋಗ್ತಾ ಇರಬೇಕಾದ್ರೆ ಮಣಿಮಂತ ಅಗಸ್ತ್ಯಾಶ್ರಮದ ಮೇಲೆ ಉಗುಳಿಬಿಡ್ತಾನಂತೆ. ಉಗುಳಿದ್ದು ಅಗಸ್ತ್ಯರ ಮೈ ಮೇಲೆ ಬೀಳ್ತದೆ. ಅಗಸ್ತ್ಯರು ಧ್ಯಾನದಲ್ಲಿ ಕೂತ್ಕೊಂಡಿರ್ತಾರೆ. ಧ್ಯಾನದಿಂದಲೇ ನೋಡ್ತಾರೆ ಯಾರಂತ ಗೊತ್ತಾಗತ್ತೆ ಅವರಿಗೆ. ಮಣಿಮಂತ ಉಗುಳಿದ್ದನ್ನು ಕಂಡು ಮಣಿಮಂತ ಸಪರಿವಾರನಾಗಿ, ಪರಿವಾರ ಸಮೇತನಾಗಿ ಮನುಷ್ಯನಿಂದ ನಾಶವಾಗಲಿ, ಕುಬೇರ ದುಃಖದಿಂದ ತತ್ತರಿಸಿ ಹೋಗಲಿ ಅಂತ ಶಾಪ ಕೊಡ್ತಾರಂತೆ ಅಗಸ್ತ್ಯರು. ಆಗ ಕುಬೇರ ಹೋಗಿ ಅವ್ರ ಕಾಲು ಹಿಡಿತಾನೆ, ತನ್ನ ಮೇಲೆ ಕೋಪಿಸ್ಕೊಳ್ಬಾರ್ದು ಅಂತ ಬೇಡ್ಕೊಳ್ತಾನಂತೆ. ಆಗ ಅಗಸ್ತ್ಯರು ಹೇಳ್ತಾರೆ, ಮಣಿಮಂತ ಮೊದಲಾದವರನ್ನು ನಾಶ ಮಾಡಿದಂತಹ ಮನುಷ್ಯನನ್ನು ನೀನು ಯಾವಾಗ ನೋಡುತ್ತೀಯೋ ಅವನ ದರ್ಶನದಿಂದ ನನ್ನ ಶಾಪ ವಿಮೋಚನೆ ಆಗತ್ತೆ ಅಂತ ಹೇಳ್ತಾರಂತೆ. ಹಾಗೆ ಇವತ್ತು ನಿನ್ನನ್ನು ನೋಡಿದ ಮೇಲೆ ನನ್ನ ಆವೇಶ ಎಲ್ಲ ಹೋಯಿತು, ನಾನು ಸ್ವಚ್ಛ ಆದೆ ಅಂತ ಕುಬೇರ ಹೇಳ್ತಾನೆ. ಹೀಗೆ ಸೌಗಂಧಿಕ ಹರಣದ ಹಿನ್ನೆಲೆ ಇದನ್ನು ನಾವು ತಿಳ್ಕೊಂಡ್ರೆ ನಮಗೆ ಇಲ್ಲಿ ಮಾನನಿಧಿ ದ್ರೌಪದಿಯ ಮನದಿಂಗಿತವನರಿತು. ದ್ರೌಪದಿಯ ಮನದಿಂಗಿತ ಇದು.
ಇದನ್ನು ಅರಿತುಕೊಂಡು ಮಾನಿನಿಗೆ ಸೌಗಂಧಿಕವನ್ನು ತಂದುಕೊಟ್ಟ ಭೀಮಸೇನ ಅಂತ ಇಷ್ಟು ಕಥೆಯನ್ನು ಶ್ರೀಪಾದರಾಜರು ಈ ಒಂದು ಪದ್ಯದ ಉತ್ತರಾರ್ಧದಲ್ಲಿ ಸಂಗ್ರಹ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ಪದ್ಯದ ಅರ್ಥಾನುಸಂಧಾನದೊಂದಿಗೆ ಇವತ್ತಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.